ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಸ್ಮಿತಾ ರಂಗನಾಥ್. ಸಿದ್ದರಾಮಯ್ಯ ಅವರು ತಮ್ಮ ವೃತ್ತಿ ಜೀವನದ 14ನೇ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಗ್ಯಾರಂಟಿಯ ಹೆಸರೇಳ್ಕೊಂಡು ಅಧಿಕಾರವನ್ನ ಹಿಡಿದಿದ್ದ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಇವತ್ತಿನ ಬಜೆಟ್ ತಾನು ನೀಡಿದ್ದ ಭರವಸೆಯನ್ನ ಅನುಷ್ಠಾನ ಮಾಡಲಿಕ್ಕೆ ಬಹಳ ಮುಖ್ಯವಾಗಿತ್ತು. ಹಾಗೆ ಆಡಳಿತ ಪಕ್ಷದ ವಿರುದ್ಧವಾಗಿ ಟೀಕಾ ಪ್ರಹಾರವನ್ನ ಮಾಡಲಿಕ್ಕೆ ಗ್ಯಾರಂಟಿ ಅನುಷ್ಠಾನದಲ್ಲಿ ವಿಳಂಬ ಆಗ್ತಾ ಇದೆ, ಗೊಂದಲಗಳಿದೆ ಅಂತ ಆರೋಪವನ್ನ ಮಾಡ್ತಾ ಇದ್ದ ವಿರೋಧ ಪಕ್ಷಗಳು ಕೂಡ ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ನಮ್ಮ ಪ್ರಶ್ನೆಗೆ ಸಿದ್ದರಾಮಯ್ಯ ಅನ್ನೋ ಕುತೂಹಲದಿಂದ ಕಾಯ್ತಾ ಇದ್ರು. ಬಹು ನಿರೀಕ್ಷಿತ ಬಜೆಟ್ ಇವತ್ತು ಮಂಡನೆಯಾಗಿದೆ. ಅಳದು ತೂಗಿ ನೋಡಿದಾಗ ಗ್ಯಾರಂಟಿಗಳಿಗೆ ಆದ್ಯತೆ, ಹಾಗೆ ಲೋಕ ಸಮರದ ಬಗ್ಗೆ ಒಂದು ಸಿದ್ಧತೆಯ ಹಾದಿ, ಇದರ ಜೊತೆಗೆ ಮತ ಬ್ಯಾಂಕ್ ಅನ್ನ ಭದ್ರಗೊಳಿಸಿಕೊಳ್ಳುವ ಸಿದ್ಧತೆಯನ್ನ ಕೂಡ ಅಳೆದು ತೂಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಅದರಲ್ಲೂ ಇನ್ಫ್ಯಾಕ್ಟ್ ಹಣಕಾಸು ಖಾತೆಯನ್ನ ಕೂಡ ಹೊಂದಿರುವ ಮುಖ್ಯಮಂತ್ರಿಗಳು ಈ ಬಾರಿಯ ಬಜೆಟ್ ನಲ್ಲಿ ಮಾಡಿರೋದು ಸ್ಪಷ್ಟವಾಗಿದೆ. ಮುಂದಿನ 1 ಗಂಟೆಗಳ ಕಾಲ ಸಿದ್ದರಾಮಯ್ಯ ಅವರು ಇವತ್ತು ಮಂಡಿಸಿರುವ ಬಜೆಟ್ ನ ನಾವು ಹಂತ ಹಂತವಾಗಿ ವಿಶ್ಲೇಷಿಸ್ತಾ ಹೋಗ್ತೀವಿ. ಯಾವ ಇಲಾಖೆಗೆ ಎಷ್ಟೆಷ್ಟು ಅನುದಾನ, ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ, ಯಾವ ಕ್ಷೇತ್ರವನ್ನ ನಿರ್ಲಕ್ಷ್ಯ ಮಾಡಲಾಗಿದೆ, ಬಹಳ ಪ್ರಮುಖವಾಗಿ ಈ ಪಂಚ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಈ ಸಂಪನ್ಮೂಲ ಕ್ರೋಢೀಕರಣದ ದೃಷ್ಟಿಯಲ್ಲಿ ಸಿದ್ದರಾಮಯ್ಯ ತೆಗೆದುಕೊಂಡಿರುವ ನಿಲುವು ನಿರ್ಧಾರಗಳು ಯಾವ ರೀತಿ ಇದೆ ಅಂತ ಹೇಳಿ. ಇನ್ನು ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಪ್ರಾದೇಶಿಕವಾರು ಕೂಡ ಒಂದಷ್ಟು ಸಮಾಲೋಚನೆಯನ್ನ ಮಾಡಿ ಅನುದಾನವನ್ನ ಬಿಡುಗಡೆ ಮಾಡಿರೋದು ಕೂಡ ಸ್ಪಷ್ಟವಾಗಿದೆ. ಹಾಗಾದ್ರೆ ಯಾವ ಪ್ರದೇಶಕ್ಕೆ ದಕ್ಕಿದ್ದೆಷ್ಟು, ಹಾಗೆ ಯಾವ ಜಿಲ್ಲೆಗಳು ಕಳ್ಕೊಂಡಿದ್ದೇನು ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಅದರ ಜೊತೆಗೆ ಜಿಲ್ಲಾವಾರು ಹಾಗೆ ಪ್ರಮುಖವಾಗಿ ಹಿಂದಿನ ಬಾರಿ ಸರ್ಕಾರವನ್ನ ನಡೆಸ್ತಾ ಇದ್ದ ಬಿಜೆಪಿ ಪಕ್ಷದ ಕೆಲವೊಂದಷ್ಟು ಯೋಜನೆಗಳಿಗೆ ಕೊಟ್ಟಿರೋದು, ಇದನ್ನ ರಾಜಕೀಯವಾಗಿ ಯಾವ ರೀತಿ ಗಮನಿಸ್ತಾ ಇವೆ ವಿರೋಧ ಪಕ್ಷಗಳು, ಇದೆಲ್ಲದರ ಡೀಟೇಲ್ಸ್ ಅನ್ನ ಮುಂದಿನ 1 ಗಂಟೆಗಳ ಕಾಲ ಸವಿಸ್ತರವಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮೊದಲದಾಗಿ ನೋಡೋಣ, ಈ ಗ್ಯಾರಂಟಿ ಯೋಜನೆಯನ್ನ ಅನುಷ್ಠಾನ ಮಾಡಲಿಕ್ಕೆ ತೆಗೆದುಕೊಂಡಿರುವ ಕ್ರಮಗಳು ಯಾವ ರೀತಿ ಇದೆ ಅಂತ ಹೇಳಿ. ಇನ್ನು ಸಿದ್ದರಾಮಯ್ಯ ಅವರೇ ಪೋಸ್ಟ್ ಬಜೆಟ್ ಅಂದ್ರೆ ಬಜೆಟ್ ಮಂಡನೆಯ ನಂತರದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದ ಸಂದರ್ಭದಲ್ಲಿ ಕೊಟ್ಟ ಲೆಕ್ಕ ಈ ರೀತಿ ಇದೆ. ಈ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಬೇಕು ಅಂತಂದ್ರೆ 52 ಕೋಟಿಯಷ್ಟು ವಾರ್ಷಿಕ ಹಣ ಬೇಕಾಗತ್ತೆ. ಅದರಲ್ಲೂ ಸ್ಪ್ಲಿಟ್ ಮಾಡಿ ಯಾವ ಯೋಜನೆಗೆ ಎಷ್ಟೆಷ್ಟು ಅನ್ನೋದರ ಲೆಕ್ಕ ಕೂಡ ಸಿದ್ದರಾಮಯ್ಯ ಅವರು ಕೊಡ್ತಾ ಹೋಗ್ತಾ ಇದ್ದಾರೆ. ಅತ್ಯಂತ ದುಬಾರಿ ಆಗಬಲ್ಲಂತಹ ಯೋಜನೆ ಅಂದ್ರೆ ಈ 5 ಗ್ಯಾರಂಟಿ ಯೋಜನೆಗಳ ಪೈಕಿ ಅದು ಪ್ರತಿಯೊಂದು ಮನೆಯ ಒಡತಿಗೆ 2,000 ರೂಪಾಯಿ ನಗದನ್ನ ನೀಡುವಂತಹ ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಗೆ ಸಿದ್ದರಾಮಯ್ಯ ಅವರು ಹೇಳಿದ್ದ ಲೆಕ್ಕದ ಪ್ರಕಾರ 30,000 ಕೋಟಿ ಹಣವನ್ನ ವ್ಯಯ ಮಾಡಬೇಕಾಗತ್ತೆ ಅಂತ ಹೇಳಿ. ಹಾಗೆ ಈಗ ಈ ಒಂದು ಆರ್ಥಿಕ ವರ್ಷದ ಮೊದಲ 2-3 ತಿಂಗಳು ಕಳೆದಿರೋದ್ರಿಂದ ಈ ಬಾರಿ 30,000 ಕೋಟಿಯಲ್ಲಿ ಒಂದಷ್ಟು ಕಡಿಮೆ ಆಗಿ ನಮಗೆ ಎಷ್ಟು ಆಗತ್ತೆ ಈ ಒಂದು ಯೋಜನೆ ಅನುಷ್ಠಾನಕ್ಕೆ ಅನ್ನೋದ್ರ ಲೆಕ್ಕ ಕೂಡ ಕೊಟ್ಟರು. ಹಾಗೆ ಯಾವ ದಿನಾಂಕ, ಇನ್ನು ನಾವು ಹೇಳಿದ್ವಿ ಸ್ವತಂತ್ರ ದಿನಾಚರಣೆ ಹೊತ್ತಿಗೆ ಹೆಣ್ಮಕ್ಳ ಕೈಗೆ 2,000 ರೂಪಾಯಿ ಸಿಗಬೇಕು ಅಂತ ಹೇಳಿ, ಅದಕ್ಕೆ ಬದ್ಧವಾಗಿದೆ ಸರ್ಕಾರ ಅನ್ನೋ ಸೂಚನೆಯನ್ನ ಕೂಡ ಇದೇ ಲೆಕ್ಕವನ್ನ ಕೊಡ್ತಾ ಸಿದ್ದರಾಮಯ್ಯ ಅವರು ಮಂಡಿಸಿದ್ರು. ಅಲ್ಲಿಗಾಯ್ತು ಮೊದಲ ಗ್ಯಾರಂಟಿ, ಹಾಗೆ ಅದಕ್ಕೆ ತಗಲುವ ವೆಚ್ಚ. 2ನೇ ಗ್ಯಾರಂಟಿ ಗೃಹ ಜ್ಯೋತಿ, ಈಗ ಆಲ್ರೆಡಿ ನೋಂದಣಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಹಾಗೆ ಕೆಲವರಿಗೆ ಈಗ ಆಲ್ರೆಡಿ ಯಾರೆಲ್ಲ ನೋಂದಣಿ ಮಾಡಿಕೊಂಡಿದ್ದಾರೆ ಅವರಿಗೆ ಈ ತಿಂಗಳ 1ನೇ ತಾರೀಕಿನಿಂದ ವಿದ್ಯುತ್ ದರ ಏನು ನಿಗದಿಯಾಗಿದೆ ಅದರ ಮೇಲೆ ಈ ಯೋಜನೆಯ ಒಂದು ನೇರ ಫಲಾನುಭವಿಗಳಾಗ್ಲಿಕ್ಕೆ ಅವಕಾಶ ಕೂಡ ಸಿಗ್ತಾ ಇರೋದು. ಆದ್ರೆ ಸರ್ಕಾರಕ್ಕೆ ಎಷ್ಟರ ಪ್ರಮಾಣದಲ್ಲಿ ವೆಚ್ಚ ತಗಲತ್ತೆ ಗೃಹ ಜ್ಯೋತಿ ಯೋಜನೆಯ ಅನುಷ್ಠಾನಕ್ಕೆ ಅನ್ನೋದ್ರ ಲೆಕ್ಕ ಈ ರೀತಿ ಇದೆ. 13,910 ಕೋಟಿ ಹಣವನ್ನ ಗೃಹ ಜ್ಯೋತಿ ಅನುಷ್ಠಾನಕ್ಕೆ ಅಂತ ಹೇಳೇನೆ ಸರ್ಕಾರ ಮೀಸಲು ಇಡಬೇಕಾಗತ್ತೆ. ಇದಕ್ಕೆ ಬೇಕಾದ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಅಂತ ಕೂಡ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಬಹಳ ಚರ್ಚಿತ ಹಾಗೆ ಸಿದ್ದರಾಮಯ್ಯ ಅವರ ಪರ್ಸನಲ್ ಫೇವರೇಟ್ ಅನ್ನಭಾಗ್ಯ, ಇನ್ಫ್ಯಾಕ್ಟ್ ಇದೇ ಯೋಜನೆಯನ್ನ ಕಳೆದ ಅವಧಿಯಲ್ಲಿ ಸರ್ಕಾರವನ್ನ ನಡೆಸುತ್ತಿದ್ದಾಗ ಸಿದ್ದರಾಮಯ್ಯ ಅವರು ಅನುಷ್ಠಾನಕ್ಕೆ ತಂದಿದ್ದಕ್ಕೇನೆ ಅವರನ್ನ ಅನ್ನರಾಮಯ್ಯ ಅಂತ ಕೂಡ ಕರೆಯಲಾಗ್ತಾ ಇತ್ತು. ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ, ಹೀಗಾಗಿ ನಾವು ಅಕ್ಕಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಹೀಗಾಗಿ 5 ಕೆಜಿ ಅಕ್ಕಿ ಬದಲಿಗೆ ಹಣವನ್ನ ಕೊಡ್ತೀವಿ ಅಂತ ಹೇಳಿ ತಾತ್ಕಾಲಿಕ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯ. ಬಟ್ ಇವತ್ತು ಬಜೆಟ್ ನಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಅಕ್ಕಿ ಸಿಗದೆ ಹೋದ್ರೆ ಫುಡ್ ಗ್ರೇನ್ಸ್ ಆಹಾರ ಧಾನ್ಯಗಳನ್ನ ಆ 5 ಕೆಜಿಗೆ ಸಮಾನಾಂತರವಾಗಿ ನೀಡಲಾಗತ್ತೆ ಅಂತ ಹೇಳಿ ಈ ಅನ್ನಭಾಗ್ಯ ಯೋಜನೆಗೆ ತಗುಲುವ ವೆಚ್ಚ ಸರಿಸುಮಾರು 10,000 ಕೋಟಿಯಷ್ಟು. ಇನ್ನು ಈಗ ಆಲ್ರೆಡಿ ಈ 5 ಗ್ಯಾರಂಟಿ ಯೋಜನೆಗಳ ಪೈಕಿ ಅನುಷ್ಠಾನದಲ್ಲಿ ಇರೋದು ಏಕೈಕ ಯೋಜನೆ ಅಂತಂದ್ರೆ ಅಂದ್ರೆ ನೇರವಾಗಿ ಫಲಾನುಭವಿಗಳಿಗೆ ಲಭ್ಯವಿರುವ ಯೋಜನೆ ಅಂತಂದ್ರೆ ಅದು ಶಕ್ತಿ ಯೋಜನೆ. ಅಂದ್ರೆ ಉಚಿತವಾಗಿ ಮಹಿಳೆಯರು ರಾಜ್ಯದ ಉದ್ದಗಲಕ್ಕೂ ಕೂಡ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಪ್ರಯಾಣ ಮಾಡುವ ಯೋಜನೆ. ಶಕ್ತಿ ಯೋಜನೆಗೆ ತಗಲ್ತಾ ಇರುವ ವೆಚ್ಚ 4,000 ಕೋಟಿ ಅಂತ ಹೇಳಿ ಕೂಡ ಸ್ಪಷ್ಟೀಕರಣವನ್ನ ನೀಡಿದ್ದಾರೆ ಸಿದ್ದರಾಮಯ್ಯ ಅವರು. ಇದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಆರ್ಥಿಕವಾಗಿ ಮಾಡಿಕೊಳ್ತಾ ಇದೆ ಸರ್ಕಾರ ಅನ್ನೋದನ್ನ ಕೂಡ ತಿಳಿಸಿದ್ದಾರೆ.
ಇನ್ನು ಜಾರಿ ಆಗ್ಲಿಕ್ಕೆ ಒಂದಷ್ಟು ಸಮಯ ಕೈಯಲ್ಲಿರೋದು ಅಂತಂದ್ರೆ ಯುವ ನಿಧಿ ಯೋಜನೆ. ಅಂದ್ರೆ ಡಿಪ್ಲೊಮೊ ಹಾಗೆ ಪದವಿಯನ್ನ ಮುಗಿಸಿ 6 ತಿಂಗಳ ಒಳಗೂ ಕೂಡ ಕೆಲಸ ಸಿಗದೆ ಹೋದ್ರೆ ಅಂಥ ಯುವಕ ಯುವತಿಯರಿಗೆ ನೀಡಲಾಗುವ ಒಂದು ಡೈರೆಕ್ಟ್ ಮನಿ ಟ್ರಾನ್ಸ್ಫರ್ ಯೋಜನೆ ಇದು ಯುವ ನಿಧಿ. ಡಿಪ್ಲೊಮೊ ಹೋಲ್ಡರ್ಸ್ಗೆ 1500 ರೂಪಾಯಿ ಹಾಗೆ ಪದವೀಧರ ನಿರುದ್ಯೋಗಿ ಯುವಕ ಯುವತಿಯರಿಗೆ 3000 ರೂಪಾಯಿ ನೀಡೋದಾಗಿ ಘೋಷಣೆ ಮಾಡಿರೋದು. ಇದಕ್ಕೆ ನಿರ್ದಿಷ್ಟವಾಗಿ ಇಷ್ಟೇ ಅಂತ ಹೇಳಿ ಮೊತ್ತ ಸ್ಪಷ್ಟಪಡಿಸಿಲ್ಲ. ಯಾಕೆ ಅನ್ನೋದಕ್ಕೆ ಕೂಡ ಕಾರಣ ಇದೆ. ಈ ಬಾರಿಯ ಶೈಕ್ಷಣಿಕ ವರ್ಷ ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆದ ನಂತರದಲ್ಲಿ ಎಷ್ಟು ಮಂದಿ ವಿದ್ಯಾರ್ಥಿಗಳು ಪಾಸ್ ಔಟ್ ಆಗ್ತಾರೆ ಡಿಪ್ಲೊಮೊ ಹಾಗೆ ಪದವೀಧರರು ಅನ್ನೋದ್ರ ಲೆಕ್ಕ ಸಿಗಬೇಕು. ಸಿಕ್ಕ ನಂತರದಲ್ಲಿ ಯಾರಿಗೆ ಕೆಲಸ ಸಿಕ್ಕಿಲ್ಲ ಅನ್ನೋದ್ರ ಲೆಕ್ಕವನ್ನ ಕೂಡ ಸಪರೇಟ್ ಆಗಿ ಎತ್ತಿಟ್ಕೊಳ್ಬೇಕು. ಅದಾದ ನಂತರದಲ್ಲಿ ಯಾರಿಗೆಲ್ಲ ಈ ಒಂದು ಯೋಜನೆಯ ಫಲಾನುಭವಿಗಳಾಗ್ಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ನಿರ್ಧರಿಸಿದ ಮೇಲೆ ಗೊತ್ತಾಗುತ್ತೆ ನಿರ್ದಿಷ್ಟವಾಗಿ ಈ ಒಂದು ಯೋಜನೆಯ ಅನುಷ್ಠಾನಕ್ಕೆ ಎಷ್ಟು ವೆಚ್ಚ ತಗಲುತ್ತೆ ಅಂತ ಹೇಳಿ. ಇನ್ನು ಇಡೀ ಇವತ್ತಿನ ಬಜೆಟ್ನ ಲೆಕ್ಕಾಚಾರವನ್ನು ನಾವು ಗಮನಿಸಿದಾಗ ಪ್ರಮುಖವಾಗಿ ಈ 5 ಯೋಜನೆಗಳಿಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡ್ಲಿಕ್ಕೇನೆ ಆದ್ಯತೆ ನೀಡಲಾಗಿರೋದು ಸ್ಪಷ್ಟವಾಗ್ತಾ ಇದೆ. ಯಾಕಂತಂದ್ರೆ ಇದರ ಮೊತ್ತ ಕೂಡ ಅಷ್ಟೇ ಭಾರಿ ಪ್ರಮಾಣದಾಗಿದೆ. ನಾವು ಗಮನಿಸ್ತಾ ಇದೀವಿ ಒಟ್ಟು ಸರಿಸುಮಾರು 52,000 ಕೋಟಿಯಷ್ಟು ವಾರ್ಷಿಕವಾಗಿ ಈ 5 ಯೋಜನೆಗಳ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರ ಹಣವನ್ನ ವೆಚ್ಚ ಮಾಡಬೇಕಾಗುತ್ತೆ. ಹಾಗಾಗಿ ಹೇಗೆಲ್ಲ ಆರ್ಥಿಕ ವ್ಯವಸ್ಥೆಯನ್ನ ಅಥವಾ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡಿಕೊಳ್ಳಬಹುದು ಅನ್ನೋದರ ಸುತ್ತಾನೆ ಇವತ್ತಿನ ಸಿದ್ದರಾಮಯ್ಯ ಅವರ ಬಜೆಟ್ ಕೂಡ ಸುತ್ತಿದೆ. ಇದರ ಜೊತೆಗೆ ಯಾವ್ಯಾವ ಇಲಾಖೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ ಈ ಒಂದು ಬಜೆಟ್ ನಲ್ಲಿ ಅನ್ನೋದರ ಲೆಕ್ಕವನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ನಾವು ಗಮನಿಸಿದ್ವಿ ಕೋವಿಡ್ ಸಂದರ್ಭದಲ್ಲಿ ಸಹಜವಾಗಿ ಆರೋಗ್ಯ ಕ್ಷೇತ್ರಕ್ಕೆ ಆರೋಗ್ಯ ಇಲಾಖೆಗೇನೆ ಕಳೆದ ಬಾರಿ ಬೊಮ್ಮಾಯಿ ಸರ್ಕಾರ ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಮಂಡಿಸಿದಾಗ, ಕಳೆದ ಬಾರಿ ಅವರು ಮಂಡಿಸಿದ್ದು ಎಲೆಕ್ಷನ್ ಬಜೆಟ್ ಅನ್ನ, ಅದಕ್ಕಿಂತ ಹಿಂದಿನ ಆರ್ಥಿಕ ವರ್ಷದಲ್ಲಿ ಮಂಡಿಸಿದಾಗ ಆರೋಗ್ಯ ಇಲಾಖೆಗೆ ಹೆಚ್ಚಿನ ಒತ್ತನ್ನ ನೀಡಲಾಗಿತ್ತು. ಆದ್ರೆ ಈ ಬಾರಿ ಪರಿಸ್ಥಿತಿ ಸುಧಾರಿಸಿದೆ. ಹೀಗಾಗಿ ಬೇರೆ ಬೇರೆ ಕ್ಷೇತ್ರಗಳ ಸರ್ವತೋನ್ಮುಖ ಅಭಿವೃದ್ಧಿ ಕಡೆಗೂ ಕೂಡ ರಾಜ್ಯ ಸರ್ಕಾರ ಗಮನವನ್ನ ವಹಿಸಬೇಕಾಗುತ್ತೆ. ಅಂಥ ಲೆಕ್ಕಾಚಾರದಲ್ಲಿ ಸಿಂಹ ಪಾಲನ್ನ ಪಡೆದಿರೋದು ಶಿಕ್ಷಣ ಇಲಾಖೆ. ಶಿಕ್ಷಣ ಇಲಾಖೆಗೆ ಈ ಬಾರಿಯ ಬಜೆಟ್ ಅಲೋಕೇಶನ್ ಅಲ್ಲಿ ಹೈಯೆಸ್ಟ್ ಅನುದಾನ ಎತ್ತಿಡಲಾಗಿದೆ, ಮೀಸಲು ಇಡಲಾಗಿದೆ. ನಾವು ಗಮನಿಸ್ತಾ ಇದ್ವಿ ನಂಬರ್ಸ್ ಅನ್ನ. 37,587 ಕೋಟಿ ರೂಪಾಯಿಯಷ್ಟು ಅನುದಾನವನ್ನ ಶಿಕ್ಷಣ ಇಲಾಖೆಗೆ, ಅಂದ್ರೆ ರಾಜ್ಯದ ಉದ್ದಗಲಕ್ಕೂ ಇರುವ ಸರ್ಕಾರಿ ಶಾಲೆಗಳು, ಅನುದಾನ ರಹಿತ ಶಾಲೆಗಳು, ಅದರ ಸರ್ವತೋಮುಖ ಅಭಿವೃದ್ಧಿ, ಅದರ ಇನ್ಫ್ರಾಸ್ಟ್ರಕ್ಚರ್ ಇಂದ ಹಿಡಿದು ಅಲ್ಲಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳಿಂದ ಹಿಡಿದು ಪ್ರತಿಯೊಂದರ ವ್ಯವಸ್ಥೆಯನ್ನ ಮಾಡೋದು, ಹಾಗೆ ಮಕ್ಕಳಿಗೆ ಬೇಕಾದ ಕಲಿಕಾ ಸಾಮಗ್ರಿಗಳನ್ನ ಸಪ್ಲೈ ಮಾಡೋದು, ಈ ರೀತಿಯಾಗಿ ಬೇರೆ ಬೇರೆ ಯೋಜನೆಗಳಿಗೆ ವಿಂಗಡಿಸಿ ಒಟ್ಟು ಪ್ರಮಾಣ ಎಷ್ಟು ಮೊತ್ತ ಎತ್ತಿಟ್ಟಿರೋದು ಶಿಕ್ಷಣ ಇಲಾಖೆಗೆ ಅಂದ್ರೆ 37,587 ಕೋಟಿಯಷ್ಟು. ಬೇರೆ ಎಲ್ಲಾ ಇಲಾಖೆಗೆ ಕಂಪೇರ್ ಮಾಡಿ ಗಮನಿಸಿದಾಗ ಶಿಕ್ಷಣ ಇಲಾಖೆಗೇನೆ ಅತಿ ಹೆಚ್ಚಿನ ಪ್ರಮಾಣದ ಅನುದಾನವನ್ನ ಈ ಬಾರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವ ಬಜೆಟ್ ನಲ್ಲಿ ಮೀಸಲು ಇಡಲಾಗಿದೆ. ಅದಾದ ನಂತರದಲ್ಲಿ ಬರ್ತಾ ಇರೋದೇ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಡಿಯಲ್ಲೇನೆ ಈ ಗ್ಯಾರಂಟಿಗಳ ಪೈಕಿ ಒಂದು ಗೃಹಲಕ್ಷ್ಮಿ ಯೋಜನೆ ಕೂಡ ಇನ್ಕ್ಲೂಡ್ ಆಗ್ತಾ ಇದೆ. ಇದನ್ನ ಹೊರತುಪಡಿಸಿಯೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಭಾಗವಾಗಿ 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡೋದನ್ನ ಹೊರತುಪಡಿಸಿಯೂ ಕೂಡ ವಿವಿಧ ಆಯಾಮದಲ್ಲಿ ಮಹಿಳೆಯರು ಹಾಗೆ ಮಕ್ಕಳ ಅಭಿವೃದ್ಧಿ ಹಾಗೆ ಅವರಿಗೆ ಪೂರಕವಾದ ಯೋಜನೆಗಳನ್ನ ಕೂಡ ರಾಜ್ಯ ಸರ್ಕಾರ ಇವತ್ತು ಬಜೆಟ್ನ ಮೂಲಕ ಅನೌನ್ಸ್ ಮಾಡಿದೆ. ಮುಂದಿನ ಆರ್ಥಿಕ ವರ್ಷದಲ್ಲಿ ಈ ಎಲ್ಲಾ ಯೋಜನೆಗಳನ್ನ ಮಕ್ಕಳು ಹಾಗೆ ಮಹಿಳೆಯರ ಶ್ರೇಯೋಭಿವೃದ್ಧಿಗೆ ನಾವು ಮಾಡ್ತೀವಿ, ಜಾರಿಗೆ ತರ್ತೀವಿ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮೀಸಲಿಟ್ಟಿರುವ ಅಮೌಂಟ್ 24,166 ಕೋಟಿ ರೂಪಾಯಿ. ಶಿಕ್ಷಣ ಇಲಾಖೆಯ ನಂತರದಲ್ಲಿ ಅತಿ ಹೆಚ್ಚು ಅನುದಾನವನ್ನ ಮೀಸಲಿಟ್ಟಿರೋದು ಇದೇ ಒಂದು ಇಲಾಖೆಗೆ. ಅದಾದ ನಂತರದಲ್ಲಿ ಬರ್ತಾ ಇದೆ ಇಂಧನ ಇಲಾಖೆ. ಇಂಧನ ಇಲಾಖೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಗೃಹ ಜ್ಯೋತಿ ಉಚಿತವಾಗಿ 200 ಯೂನಿಟ್ ವಿದ್ಯುತ್ ಅನ್ನ ನೀಡೋದು ಕೂಡ ಇದೇ ಇಲಾಖೆಯ ಅಡಿಯಲ್ಲಿ ಬರುತ್ತೆ. ಆ ಲೆಕ್ಕ ಸಪರೇಟ್. ನಾವು ಈಗಷ್ಟೇ ವಿವರಿಸಿದ್ವಿ ಎಷ್ಟು ಹಣವನ್ನ ಗೃಹ ಜ್ಯೋತಿ ಯೋಜನೆಯ ಅನುಷ್ಠಾನಕ್ಕೆ ಅಂತ ಹೇಳಿ ಎತ್ತಿಡುವ ಅನಿವಾರ್ಯತೆ ಸರ್ಕಾರದ ಮುಂದಿದೆ ಅಂತ ಹೇಳಿ. ಇದನ್ನ ಹೊರತುಪಡಿಸಿಯೂ ಕೂಡ ಇಂಧನ ಇಲಾಖೆಯ ವಿವಿಧ ಯೋಜನೆಗಳ ಅನುಷ್ಠಾನಕ್ಕೆ ಅಂತ ಹೇಳಿ, ಹಾಗೆ ಈಗ ಆಲ್ರೆಡಿ ಅನುಷ್ಠಾನದಲ್ಲಿರುವ ಯೋಜನೆಗಳನ್ನ ಮತ್ತಷ್ಟು ಸ್ಪೀಡ್ ಅಪ್ ಮಾಡ್ಲಿಕ್ಕೆ ಅಂತ ಹೇಳಿ ಈ ಬಾರಿ ಬಜೆಟ್ ನಲ್ಲಿ ಎತ್ತಿ ಇಟ್ಟಿರುವ ಹಣ 22,773 ಕೋಟಿಯಷ್ಟು. ಅದಾದ ನಂತರದಲ್ಲಿ ನೀರಾವರಿ ಇಲಾಖೆಗೆ 19,044 ಕೋಟಿಯಷ್ಟು ಹಣವನ್ನ ಮೀಸಲು ಇಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ನಾವು ಕ್ವಿಕ್ ಆಗಿ ಗ್ಲಾನ್ಸ್ ಮಾಡೋದಾದ್ರೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲೂ ಕೂಡ ನೀರಾವರಿ ಯೋಜನೆಗಳನ್ನೇ ಇಟ್ಕೊಂಡು ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ಲಿಕ್ಕೂ ಕೂಡ, ಅಭಿಯಾನದ ರೀತಿಯಲ್ಲಿ ಮಾಡ್ಲಿಕ್ಕೂ ಕೂಡ ಕಾಂಗ್ರೆಸ್ ಪಕ್ಷವಾಗಿದ್ದ ಸಂದರ್ಭದಲ್ಲಿ ಪ್ರಯತ್ನವನ್ನ ಮಾಡಿತ್ತು. ಪ್ರಮುಖವಾಗಿ ಮೇಕೆದಾಟು ಪಾದಯಾತ್ರೆ, ಖುದ್ದು ಇದೀಗ ನೀರಾವರಿ ಇಲಾಖೆ ಹಾಗೆ ಡಿಸಿಎಂ ಹುದ್ದೆಯನ್ನ
ವಹಿಸಿಕೊಂಡಿರುವ ಡಿ.ಕೆ. ಶಿವಕುಮಾರ್ ಅವರು ಈ ನೀರಾವರಿ ಯೋಜನೆಗಳ ಬಗ್ಗೆನೇನೆ ಸರ್ಕಾರವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಸ್ವೀಕರಿಸಲಿಕ್ಕೆ ಮುಂಚೆ ಬಹಳಷ್ಟು ಮಾತನಾಡಿದ್ದನ್ನ ನಾವು ಗಮನಿಸಿದ್ವಿ. ಬಿಜೆಪಿ ಸರ್ಕಾರ ನೀರಾವರಿ ಯೋಜನೆಗಳ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾ ಇದೆ, ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಮಾತನಾಡಿ ಬಗೆಹರಿಸಿಕೊಳ್ಳಬಹುದಾದ ಸಾಧ್ಯತೆಗಳ ಕಡೆ ಕೂಡ ಗಮನ ಕೊಡ್ತಾ ಇಲ್ಲ ಅಂತ ಹೇಳಿ ಆರೋಪ ಮಾಡಿದ್ದನ್ನ ಗಮನಿಸಿದ್ವಿ. ಹಾಗೆ ಪ್ರಾಮಿಸ್ ಮಾಡಿದ್ದನ್ನ, ಮತದಾರರಿಗೆ ಭರವಸೆ ಕೊಟ್ಟದ್ದನ್ನ ಕೂಡ ಸ್ಮರಿಸಿಕೊಂಡ್ರೆ, ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ ಒಂದಷ್ಟು ನೀರಾವರಿ ಯೋಜನೆಗಳ ವಿಳಂಬ ಏನಿದೆ ಅದಕ್ಕೆ ನಾವು ಒಂದಷ್ಟು ಚುರುಕು ನೀಡುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಈ ಬಾರಿಯ ಬಜೆಟ್ ನಲ್ಲಿ ಆ ಪ್ರಯತ್ನ ಆಗತ್ತೆ ಅಂತ ತಿಳಿಸ್ತಾ ಇದೆ ನೀರಾವರಿ ಇಲಾಖೆಗೆ ಎತ್ತಿಟ್ಟಿರುವ ಈ ಒಂದು ಅನುದಾನದ ಪ್ರಮಾಣ. ನೀರಾವರಿ ಇಲಾಖೆಗೆ 19,044 ಕೋಟಿಯಷ್ಟು ಅನುದಾನದ ಹಣವನ್ನ ಮೀಸಲು ಇಡಲಾಗಿದೆ. ಅಂದ್ರೆ ಮುಂದಿನ ಒಂದು ವರ್ಷ ಫಿನಾನ್ಷಿಯಲ್ ಇಯರ್ ಈಗ ಆಲ್ರೆಡಿ 3 ತಿಂಗಳು ಮುಗ್ದು ಹೋಗಿದೆ, ಉಳಿದಿರುವ 8-9 ತಿಂಗಳಿಗೆ ನೀರಾವರಿ ಇಲಾಖೆಯಲ್ಲಿ ಆಗಬೇಕಾದ ವಿವಿಧ ಯೋಜನೆಗಳಿಗೆ ಅಂತ ಹೇಳಿ 19,044 ಕೋಟಿ ರೂಪಾಯಿಗಳನ್ನ ಮೀಸಲು ಇಡಲಾಗಿದೆ. ಇನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ 18,038 ಕೋಟಿ ರೂಪಾಯಿಯಷ್ಟು ಹಣವನ್ನ ಮೀಸಲು ಇಡಲಾಗಿದೆ. ಅಂದ್ರೆ ರಾಜ್ಯದ ಕಟ್ಟಕಡೆಯ ಗ್ರಾಮದಿಂದ ಹಿಡಿದು ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಆಗಬೇಕಾಗಿರುವ ವಿವಿಧ ಅಭಿವೃದ್ಧಿ ಯೋಜನೆಗಳು, ಹಾಗೆ ಮೂಲ ಸೌಕರ್ಯ ಸರಬರಾಜು ಮಾಡುವಂತಹ ಯೋಜನೆಗಳು ಒಂದಷ್ಟನ್ನ ಈ ಬಾರಿ ಹೊಸದಾಗಿಯೂ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ತಮ್ಮ ಬಜೆಟ್ನ ಮೂಲಕ. ಅದನ್ನು ಒಳಗೊಂಡಂತೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ಒಟ್ಟು 18,038 ಕೋಟಿ ರೂಪಾಯಿಯನ್ನ ಮೀಸಲು ಇಡಲಾಗಿದೆ. ಇದರ ಜೊತೆಗೆ ಒಳಾಡಳಿತ ಹಾಗೆ ಸಾರಿಗೆಗೆ ಅಂತ ಹೇಳಿ, ಸಾರಿಗೆ ನಿಮಗೆ ಗೊತ್ತಿದೆ, ಮಹಿಳೆಯರು ಈಗ ಆಲ್ರೆಡಿ ಫ್ರೀ ಬಸ್ ಅಂತ ಹೇಳಿ ಶಕ್ತಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಹೀಗಾಗಿ ಸಾರಿಗೆ ಇಲಾಖೆಗೂ ಕೂಡ ಹಿಂದಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನವನ್ನ ನೀಡುವ ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕಿದೆ. ಹೆಚ್ಚೆಚ್ಚು ಮಂದಿ ಫ್ರೀಯಾಗಿ ಪ್ರಯಾಣ ಮಾಡಿದಾಗ ಹೆಚ್ಚೆಚ್ಚು ವೆಚ್ಚವನ್ನ ಸಾರಿಗೆ ಇಲಾಖೆ ಮಾಡಿರುತ್ತೆ. ಸಾರಿಗೆ ಇಲಾಖೆ ಮಾಡಿರುವ ವೆಚ್ಚಕ್ಕೆ ಅನುಗುಣವಾಗಿ ಅನುದಾನವನ್ನ ನೀಡಬೇಕಾಗಿರೋದು ರಾಜ್ಯ ಸರ್ಕಾರದ ಹೊಣೆಗಾರಿಕೆ. ಸಾರಿಗೆ ಇಲಾಖೆಯನ್ನು ಒಳಗೊಂಡಂತೆ ಒಳಾಡಳಿತ ಹಾಗೆ ಸಾರಿಗೆ ಇಲಾಖೆಗೆ ಒಟ್ಟು 16,638 ಕೋಟಿ ರೂಪಾಯಿಯನ್ನ ಮೀಸಲು ಇಡಲಾಗಿದೆ. ಇದರ ಜೊತೆಗೆ ಕಂದಾಯ ಇಲಾಖೆಗೆ ಮೀಸಲು ಇಟ್ಟಿರುವ ಹಣದ ಪ್ರಮಾಣ ಈ ಬಾರಿ 16,167 ಕೋಟಿಯಷ್ಟು ರೂಪಾಯಿಯನ್ನ. ಕಂದಾಯ ಇಲಾಖೆಗೂ ಕೂಡ ಅತಿ ಹೆಚ್ಚು ಅನುದಾನ ಮೀಸಲು ಇಡಲಾಗಿರುವ ಇಲಾಖೆಗಳ ಪೈಕಿ ಸ್ಥಾನವನ್ನ ನೀಡಲಾಗಿದೆ. ಕಂದಾಯ ಇಲಾಖೆಗೆ 16,167 ಕೋಟಿಯಷ್ಟು ಹಣವನ್ನ ಮೀಸಲು ಇಡಲಾಗಿದೆ. ಇದಿಷ್ಟು ಯಾವ್ಯಾವ ಇಲಾಖೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನವನ್ನ ಮೀಸಲು ಇಡಲಾಗಿದೆ ಅನ್ನೋದರ ಲೆಕ್ಕ ಆದ್ರೆ, ಹಾಗಾದ್ರೆ ಯಾವ ಇಲಾಖೆಗೆ ನಿರೀಕ್ಷೆಗಿಂತ ಕಡಿಮೆ ಪ್ರಮಾಣದಲ್ಲಿ ಹಣವನ್ನ ಮೀಸಲು ಇಡಲಾಗಿದೆ ಅದರ ಲೆಕ್ಕಾಚಾರವನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಯಾವ ಇಲಾಖೆಗೆ ಕಡಿಮೆ ಪ್ರಮಾಣದಲ್ಲಿ ಹಣವನ್ನ ಮೀಸಲು ಇಡಲಾಗಿದೆ ಅನ್ನೋದಕ್ಕೆ ಉತ್ತರ ಆರೋಗ್ಯ ಕ್ಷೇತ್ರ. ಆರೋಗ್ಯ ಇಲಾಖೆಗೆ ಈ ಬಾರಿ ಬಜೆಟ್ನಲ್ಲಿ ಕೇವಲ 14,950 ಕೋಟಿ ರೂಪಾಯಿಯಷ್ಟು ಅನುದಾನವನ್ನ ಮೀಸಲಿಡಲಾಗಿದೆ. ಇನ್ಫ್ಯಾಕ್ಟ್ ಹಲವಾರು ಈ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಾಕಷ್ಟು ಹಿಂದುಳಿದಿವೆ. ಕೆಲವೊಂದು ಕಡೆ ಹಾಸ್ಪಿಟಲ್ ಮೂಲ ಸೌಕರ್ಯಗಳಿದ್ರೆ ಮತ್ತೊಂದು ಕಡೆಯಲ್ಲಿ ವೈದ್ಯರಿದ್ರೆ ಮೂಲ ಸೌಕರ್ಯ ಇರಲ್ಲ. ಈ ರೀತಿಯ ಆರೋಪಗಳು ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲೇ ಆದ ಘಟನೆಯನ್ನ ಕೂಡ ಕೆಲವೇ ದಿನಗಳ ಹಿಂದೆ ಸಿದ್ದರಾಮಯ್ಯ ಅವರೇನೆ ಬಹಿರಂಗವಾಗಿ ಹೇಳಿದ್ರು ಯಾವ ರೀತಿ ಇದೆ ಪ್ರಾಥಮಿಕ ಆರೋಗ್ಯ ವ್ಯವಸ್ಥೆ ಅಂತ ಹೇಳಿ. ಇದರ ಜೊತೆಗೆ ಆರೋಗ್ಯ ಕ್ಷೇತ್ರದಲ್ಲಿ ಆಗಬೇಕಾಗಿರೋ ಸುಧಾರಣೆ ಬಹಳಷ್ಟಿದೆ. ಜನಸಾಮಾನ್ಯರಿಗೂ ಕೂಡ, ಅದರಲ್ಲೂ ಪ್ರಮುಖವಾಗಿ ಗ್ರಾಮೀಣ ಭಾಗದಲ್ಲಿದ್ದ ಮತದಾರರಿಗೆ, ಜನಸಾಮಾನ್ಯರಿಗೆ ಆರೋಗ್ಯ ವ್ಯವಸ್ಥೆಯ ಸುಧಾರಣೆ ಆಗಬೇಕು ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಈ ಬಾರಿ ಬೇರೆಲ್ಲ ಇಲಾಖೆಗಳಿಗೆ ಕಂಪೇರ್ ಮಾಡಿದ್ರೆ ಆರೋಗ್ಯ ಇಲಾಖೆಗೆ ಮೀಸಲು ಇಟ್ಟಿರೋದು ಕೇವಲ 14,950 ಕೋಟಿಯಷ್ಟು ಹಣವನ್ನ. ಇದರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಗೆ 11,173 ಕೋಟಿಯಷ್ಟು ಹಣವನ್ನ ಮೀಸಲು ಇಡಲಾಗಿದೆ. ಈ ಒಂದು ಆರ್ಥಿಕ ವರ್ಷದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಆಗುವಂತಹ ಪ್ರತಿಯೊಂದು ಯೋಜನೆಗೂ ಕೂಡ ಈ ಪ್ರಮಾಣದ ಅಂದ್ರೆ 11,173 ಕೋಟಿ ಹಣದ ಒಳಗೇನೆ ಎಲ್ಲ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರುವ ಅನಿವಾರ್ಯತೆ. ಇದರ ಜೊತೆಗೆ ಆಹಾರ ನಾಗರಿಕ ಪೂರೈಕೆ ಇಲಾಖೆಗೆ 10,460 ಕೋಟಿಯಷ್ಟು ಹಣವನ್ನ ಮೀಸಲು ಇಡಲಾಗಿದೆ. ಇನ್ಫ್ಯಾಕ್ಟ್ ಈಗಾಗ್ತಿರುವ ಬೆಲೆ ಏರಿಕೆ, ಅದರಲ್ಲೂ ಕೂಡ ಆಹಾರ ಧಾನ್ಯಗಳು ಹಾಗೆ ತರಕಾರಿಯ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಜನಸಾಮಾನ್ಯರ ನಿರೀಕ್ಷೆ ಇತ್ತು. ಆಹಾರ ಹಾಗೆ ನಾಗರಿಕ ಪೂರೈಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಜೆಟ್ನಲ್ಲಿ ಏನಾದರೂ ಆಗುವ ಸಾಧ್ಯತೆಗಳಿದೆಯಾ ಅಂತ ಹೇಳಿ ಇದಕ್ಕೆ ಬಜೆಟ್ಗೆ ಪೂರ್ವಭಾವಿಯಾಗಿಯೇ ಸಿದ್ದರಾಮಯ್ಯ ಅವರು ಹೇಳಿದ್ರು, ಟೊಮ್ಯಾಟೊ ಪ್ರೈಸ್ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಗುಜರಾತ್ನಲ್ಲೂ ಕೂಡ ಹೆಚ್ಚಾಗಿದೆ. ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಆಗತ್ತೆ. ಈ ರೀತಿಯ ಇನ್ಫ್ಲೇಷನ್, ಬೆಲೆ ಏರಿಕೆ ಅಥವಾ ಹಣದುಬ್ಬರದ ಜವಾಬ್ದಾರಿ ರಾಜ್ಯ ಸರ್ಕಾರದಲ್ಲ, ಬದಲಾಗಿ ಕೇಂದ್ರ ಸರ್ಕಾರದ್ದಾಗತ್ತೆ. ಆಹಾರ ಧಾನ್ಯಗಳ ಬೆಲೆ ಏರಿಕೆ ಆಗಿರೋದಕ್ಕೂ ಕೂಡ ನೇರವಾಗಿ ಕೇಂದ್ರ ಸರ್ಕಾರ ಹೊಣೆ ಆಗತ್ತೆ ಅನ್ನೋ ಸ್ಪಷ್ಟೀಕರಣವನ್ನ ನೀಡೋ ಪ್ರಯತ್ನವನ್ನ ಮಾಡಿದ್ರು. ಇದನ್ನು ಹೊರತುಪಡಿಸಿಯೂ ಕೂಡ ಒಂದಷ್ಟು ಯೋಜನೆಗಳ ಅನುಷ್ಠಾನ ಆಗಬೇಕು ಅನ್ನೋದು ಪ್ರಮುಖವಾಗಿ ಅನ್ನಭಾಗ್ಯ ಯೋಜನೆ. ಅದು ಕೂಡ
ಜಾರಿ ಆಗ್ತಾ ಇದೆ ಈ ತಿಂಗಳಿಂದ ಅಂತ ಹೇಳಿದ್ರು ಕೂಡ ಪೂರ್ಣ ಪ್ರಮಾಣದಲ್ಲಿ ಅಕ್ಕಿಯನ್ನೇ ಸರಬರಾಜು ಮಾಡ್ತಾರಾ ಅಥವಾ ಸಿದ್ದರಾಮಯ್ಯ ಅವರು ಹೇಳಿರೋ ರೀತಿಯಲ್ಲಿ ಕೇಂದ್ರ ಸರ್ಕಾರದ 5 ಕೆಜಿ ಅಕ್ಕಿ ಅದರ ಜೊತೆಯಲ್ಲಿ ಇನ್ನು 5 ಕೆಜಿಗೆ ಸಪ್ಲಿಮೆಂಟರಿ ಆಗಿ ಹಣ ಅಥವಾ ಇತರೆ ಆಹಾರ ಧಾನ್ಯಗಳನ್ನ ನೀಡ್ತಾರಾ ಆ ಪ್ರಶ್ನೆ ಕೂಡ ಇದೆ. ಒಟ್ಟಾರೆ ಈ ಇಲಾಖೆಗೆ ಈ ಬಾರಿಯ ಬಜೆಟ್ನಲ್ಲಿ ಲಭ್ಯವಿರುವ ಅನುದಾನದ ಪ್ರಮಾಣ 10,460 ಕೋಟಿಯಷ್ಟು. ಇನ್ನು ಲೋಕೋಪಯೋಗಿ ಇಲಾಖೆಗೆ ಈ ಬಾರಿ ಬಜೆಟ್ನಲ್ಲಿ ಸಲ್ತಾ ಇರುವ ಅನುದಾನದ ಪ್ರಮಾಣ 10,143 ಕೋಟಿಯಷ್ಟು. ಇದರ ಜೊತೆಗೆ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಈ 5 ಗ್ಯಾರಂಟಿ ಯೋಜನೆಗಳ ಪೈಕಿ ಕೃಷಿ ಕ್ಷೇತ್ರಕ್ಕೆ ಅಂತ ಹೇಳಿ ಸಪರೇಟ್ ಆಗಿ ಯಾವುದೇ ರೀತಿಯ ಭರವಸೆಗಳನ್ನ ಕೊಟ್ಟಿರಲಿಲ್ಲ. ಹೀಗಾಗಿ ಈ ಪಂಚ ಗ್ಯಾರಂಟಿಗಳ ಅನುಷ್ಠಾನದಲ್ಲೇನೆ ರಾಜ್ಯ ಸರ್ಕಾರ ಗಮನ ಕೊಟ್ಟು ಕೃಷಿ ಕ್ಷೇತ್ರವನ್ನ ನೆಗ್ಲೆಕ್ಟ್ ಮಾಡ್ಬಿಡುತ್ತಾ ಅನ್ನೋ ಆತಂಕ ರೈತಾಪಿ ವರ್ಗದಿತ್ತು. ಯಾಕೆಂತಂದ್ರೆ ಈ ಬಾರಿ ನಮಗೆ ಗೊತ್ತಿರೋ ಹಾಗೆ ವಾಡಿಕೆ ಪ್ರಮಾಣದಲ್ಲಿ ಮಳೆ ಆಗ್ತಿಲ್ಲ, ಮುಂಗಾರು ಕೂಡ ವಿಳಂಬವಾಗಿದೆ. ಹಾಗಾಗಿ ಕಳೆದ ಆರ್ಥಿಕ ವರ್ಷಕ್ಕಿಂತ ಈ ಬಾರಿ ಕೃಷಿ ವಲಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವ ಜನಸಾಮಾನ್ಯರು ಸರ್ಕಾರದ ಕಡೆಗೆ ನಿರೀಕ್ಷೆಯ ಕಣ್ಣನ್ನಿಟ್ಟು ಕಾಯ್ತಾ ಇದ್ರು. ಯಾವ ರೀತಿಯ ಅನುದಾನ ನಮ್ಮ ಕ್ಷೇತ್ರಕ್ಕೆ ಬರಬಹುದು ಅಂತ ಹೇಳಿ ಕೃಷಿ ಕ್ಷೇತ್ರಕ್ಕೆ ಕಡಿಮೆ ಪ್ರಮಾಣದಲ್ಲಿ ಅನುದಾನವನ್ನ ಮೀಸಲಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಕೇವಲ 5,860 ಕೋಟಿಯಷ್ಟು ಹಣವನ್ನ ಕೃಷಿ ಸಂಬಂಧಿತ ಯೋಜನೆಗಳ ಅನುಷ್ಠಾನಕ್ಕೆ ಮೀಸಲು ಇಡಲಾಗಿದೆ. ಇದರ ಜೊತೆಗೆ ಪಶುಸಂಗೋಪನೆ ಹಾಗೆ ಮೀನುಗಾರಿಕೆ ಕೇವಲ 3,024 ಕೋಟಿಯಷ್ಟು ಹಣವನ್ನ ಪಶುಸಂಗೋಪನೆ ಹಾಗೆ ಮೀನುಗಾರಿಕಾ ಇಲಾಖೆಗೆ ಇಡಲಾಗಿದೆ. ಒಂದಷ್ಟು ಹೊಸ ಸ್ಕೀಮ್ಗಳನ್ನ ಹಾಗೆ ಒಂದಷ್ಟು ಹಿಂದಿದ್ದ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಪಶುಸಂಗೋಪನೆ ಹಾಗೆ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಈಗ ಬಜೆಟ್ನ ಪೂರ್ವಭಾವಿಯಾಗಿ ಎಲೆಕ್ಷನ್ ಸಂದರ್ಭದಲ್ಲಿ ನೀಡಿದ ಪ್ರಣಾಳಿಕೆಯಲ್ಲೂ ಕೂಡ ಮೀನುಗಾರ ಮಹಿಳೆಯರಿಗೆ ಬಡ್ಡಿ ರಹಿತ ಸಾಲವನ್ನ ನೀಡ್ತೀವಿ ಅಂತ ಹೇಳಿದ್ರು, ಹಾಗೆ ಡೀಸೆಲ್ ಮೇಲೆ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದ್ರು. ಹಾಗೆ ಪಶು ಸಂಗೋಪನೆಗೆ ಸಂಬಂಧಪಟ್ಟಂತೆ ಈಗ ಸಾಕು ಪ್ರಾಣಿಗಳು ಇನ್ ಕೇಸ್ ಏನಾದ್ರೂ ಮೃತಪಟ್ಟರೆ ಸಿದ್ದರಾಮಯ್ಯ ಅವರ ಹಿಂದಿನ ಬಾರಿಯ ಸರ್ಕಾರದಲ್ಲೇನೆ ಒಂದು ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಲಾಗಿತ್ತು. ಅದನ್ನ ಮತ್ತೊಮ್ಮೆ ಇದೀಗ ಅದಕ್ಕೆ ಮರುಜೀವ ಕೊಡಲಾಗಿದೆ. ಈ ಯೋಜನೆಗೆ ಹಾಗೆ ಇತರೆ ಯೋಜನೆಗಳಿಗೆ ಒಟ್ಟಾರೆಯಾಗಿ ಇಟ್ಟಿರುವ ಹಣದ ಪ್ರಮಾಣ 3,024 ಕೋಟಿಯಷ್ಟು. ಇದಿಷ್ಟು ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಣವನ್ನ ಮೀಸಲು ಇಡಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್. ಇನ್ನು ಇದರ ಜೊತೆಗೆ ಬೇರೆ ಬೇರೆ ಕ್ಷೇತ್ರದ ಪರಿಣಿತರು ಕೂಡ ಸಿದ್ದರಾಮಯ್ಯ ಅವರ ಬಜೆಟ್ನ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ FKCCI ಅಧ್ಯಕ್ಷರಾದ BV ಗೋಪಾಲ್ ರೆಡ್ಡಿ ಕೂಡ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಮಂಡಿಸಿರುವ ಈ ಬಜೆಟ್ನ ಬಗ್ಗೆ ಏನ್ ಮಾತನಾಡಿದ್ದಾರೆ BV ಗೋಪಾಲ್ ರೆಡ್ಡಿ ಅವರು ಕೇಳೋಣ. FKCCI ಬೇಡಿಕೆಗಳಿಟ್ಟಿರೋದ್ರಿಂದ ಒಂದು ನಮಗೆ ಸಂತೋಷ ಸುದ್ದಿ ಏನಂದರೆ 2 ಟೈರ್ ಆ್ಯಂಡ್ 3 ಟೈರ್ ಸಿಟೀಸ್ ಡೆವಲಪ್ಮೆಂಟ್ಗೆ ನಾವು MSME ಪಾಲಿಸಿ ಮಾಡಬೇಕು ಅಂತೇಳಿದ್ವಿ. ಅದೇ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕ ಆಗಲಿ, ನಮ್ಮ ಬಳ್ಳಾರಿ ಅತ್ಲ ಕಡೆ ನಮ್ಮ ಗುಲ್ಬರ್ಗ, ಆಮೇಲೆ ಬೆಳಗಾಂ, ಅದಕ್ಕೆಲ್ಲ ಒಂದು ಒತ್ತು ಕೊಟ್ಟಿದ್ದಾರೆ. MSME ಕ್ಲಸ್ಟರ್ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಒತ್ತು ಕೊಟ್ಟಿದ್ದಾರೆ. ಇದರಿಂದ ನಾವು FKCCI ಬೇಡಿಕೆಯಲ್ಲಿ ಒಂದು 80% ಅಷ್ಟು ಮಾಡಿದ್ದಾರೆ. ಆಮೇಲೆ ನಮ್ಮಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸು ಇವಾಗ ತಗೊಂಡಿದ್ರು, ಅದನ್ನೇನೋ ಬರೀ ಇವಾಗ ಸ್ಟೇಟ್ ವ್ಯಾಪ್ತಿಗೆ ತಗೋಬೇಕು ಅಂತ ಮಾಡಿದ್ದಾರೆ. ಆ ಮುಂದಿನ ಕಾನೂನುಗಳು ಏನು ಬರುತ್ತೋ ಅದನ್ನು ನೋಡಿ ನಾವು ಹೇಳಬೇಕಾಗತ್ತೆ. ಆಮೇಲೆ ಇವಾಗ ಟ್ಯಾಕ್ಸು ನಮ್ಮ ಎನರ್ಜಿಗೆ ನಾವು ಭಾಳ ಒತ್ತು ಕೊಟ್ಟಿದ್ವಿ, ನಮ್ಮ ಬೇಡಿಕೆಯನ್ನಿಟ್ಟಿದ್ವಿ. 9% ಇಂದ 3% ಮಾಡಿ ಅದು ಮಾತುಕತೆ ಇನ್ನೂ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅದನ್ನು ನೋಡೋಣ. ಮತ್ತು ನಮ್ಮ ರೆಪ್ರೆಸೆಂಟೇಷನ್ ತಿರ್ಗಾ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ಗೆ, ಆಮೇಲೆ CM ಅವ್ರಿಗೆ ಮತ್ತು ನಮ್ಮ ಮನವಿ ಚಾಲು ಇರುತ್ತೆ. ಆಮೇಲೆ ಇವಾಗ APM ಈಗ ಬಜೆಟ್ನ ಮೂಲಕ ಹಣವನ್ನ ಎತ್ತಿಟ್ಟಿದ್ದು ಸಿದ್ದರಾಮಯ್ಯ ಆದ್ರೂ ಕೂಡ ಅದ್ರ ಹಿಂದಿರುವ ಲೆಕ್ಕಾಚಾರ DCM DK ಶಿವಕುಮಾರ್ ಅವರದ್ದ ಅನ್ನೋ ಅನುಮಾನ. ಈ ಅನುಮಾನ ಯಾಕೆ ಅನ್ನೋದರ ವಿವರಣೆ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಲೆಕ್ಕದಲ್ಲಿ ಸಿಂಹಪಾಲು ಸಿಕ್ಕಿದ್ದು DCM DK ಶಿವಕುಮಾರ್ ಅವರ್ಗ ಅನ್ನೋ ಅನುಮಾನ. ಯಾಕೆ ಅನುಮಾನ ಅನ್ನೋದನ್ನ ವಿವರಿಸುತ್ತೆ. ಅವರಿಗೆ ಸಂಬಂಧಪಟ್ಟ 2 ಇಲಾಖೆಗಳಿಗೆ ಯಥೇಚ್ಛವಾಗಿ ಹರಿದು ಬಂದಿರುವ ಅನುದಾನ ಜೊತೆಗೆ ಯಥೇಚ್ಛವಾದ ಹೊಸ ಯೋಜನೆಗಳಿಗೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಅನುಮೋದನೆಯನ್ನ ಕೊಟ್ಟಿರೋದು. 2 ಇಲಾಖೆಗಳು, ಒಂದು ಬೆಂಗಳೂರು ನಗರಾಭಿವೃದ್ಧಿ, ಅದರ ಜೊತೆಗೆ ಅವರ ಬಳಿಯಲ್ಲಿರೋದು ಜಲಸಂಪನ್ಮೂಲ ಇಲಾಖೆ. ಈ 2 ಇಲಾಖೆಗಳಿಗೆ ಸಿಂಹ ಪಾಲು ಕೂಡ ಈ ಬಾರಿಯ ಬಜೆಟ್ನ ಅನುದಾನದಲ್ಲಿ ಇರೋದು. ಯಾವ ರೀತಿ ಗಮನಿಸ್ತಾ ಹೋಗೋಣ. ಮೊದಲದಾಗಿ ಬೆಂಗಳೂರಿನ ಪಾಲಿಗೆ ಬಜೆಟ್ನಲ್ಲಿ ಯಾವ್ಯಾವ ಯೋಜನೆಗಳು ಹಾಗೆ ಎಷ್ಟೆಷ್ಟು ಹಣದ ಅನುದಾನ ಈ ಬಾರಿಯ ಬಜೆಟ್ನಲ್ಲಿ ಸಿಕ್ಕಿದೆ ಗಮನಿಸ್ತಾ ಹೋಗೋಣ ಒಂದೊಂದಾಗೆ. ಹೆಬ್ಬಾಳ ಟು ಸರ್ಜಾಪುರ ಮೆಟ್ರೋ ಕಾಮಗಾರಿಯನ್ನ 15,000 ಕೋಟಿ ಅನುದಾನದಲ್ಲಿ ಮಾಡಬೇಕು ಅಂತ ಹೇಳಿ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಿಕ್ಕೆ ಬಜೆಟ್ನಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ.
ಇದರ ಜೊತೆಗೆ 3 ವರ್ಷಗಳಲ್ಲಿ ಮೆಟ್ರೋ ಸಂಪರ್ಕವನ್ನ 176 ಕಿಲೋಮೀಟರ್ಗೆ ವಿಸ್ತರಣೆ ಮಾಡಬೇಕು ಅನ್ನೋ ಯೋಜನೆಯನ್ನ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರು ಅಭಿವೃದ್ಧಿ, ಆ ಮೂಲಕ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಡಿಕೆ ಶಿವಕುಮಾರ್ ಅವರ ಕನಸಿಗೆ ಪುಷ್ಟಿ ನೀಡಲಿಕ್ಕೂ ಕೂಡ ಈ ಮೆಟ್ರೋ ಸಂಪರ್ಕದ ವಿಸ್ತೀರ್ಣ ಬಹಳಷ್ಟು ಸಹಾಯಕವಾಗುವ ನಿರೀಕ್ಷೆ ಇದೆ. ಇದರ ಜೊತೆಗೆ 20 ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಾಣಕ್ಕೆ 1,411 ಕೋಟಿ ಹಣವನ್ನ ಮೀಸಲು ಇಡಲಾಗಿದೆ. ಬೆಂಗಳೂರಿನ ಸಮಸ್ಯೆಗಳ ಪಟ್ಟಿಯಲ್ಲಿ ಈ ತ್ಯಾಜ್ಯ ವಿಲೇವಾರಿ ಹಾಗೆ ಈ ತ್ಯಾಜ್ಯ ನೀರನ್ನ ಸಂಸ್ಕರಣೆ ಮಾಡೋದು ಕೂಡ ದೊಡ್ಡ ತಲೆಬಿಸಿ. ಹಾಗಾಗಿ 20 ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಕ್ಕೆ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಅನುಮೋದನೆಯನ್ನ ಪಡ್ಕೊಳ್ಳಲಾಗಿದೆ. ಅದರ ನಿರ್ಮಾಣಕ್ಕೆ 1,411 ಕೋಟಿಯನ್ನ ಮೀಸಲಿಡಲಾಗಿದೆ. ಇದರ ಜೊತೆಗೆ ಕೆರೆಗಳ ತ್ಯಾಜ್ಯ ಹಾಗೆ ಮಾಲಿನ್ಯ ನಿಯಂತ್ರಣಕ್ಕೆ ಅಂತ ಹೇಳೇನೆ 1,250 ಕೋಟಿಯನ್ನ ಎತ್ತಿಡಲಾಗಿದೆ ಈ ಬಾರಿಯ ಬಜೆಟ್ನಲ್ಲಿ. ಇನ್ನು ಬೆಂಗಳೂರು ಉಪನಗರ ರೈಲು ಯೋಜನೆಗೆ 1,000 ಕೋಟಿಯಷ್ಟು ಹಣವನ್ನ ಮೀಸಲು ಇಡಲಾಗಿದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಬೆಂಗಳೂರಿನ ರಸ್ತೆ ಗುಂಡಿಗಳ ಸಮಸ್ಯೆ ಹಾಗೆ ರಸ್ತೆಯ ಕ್ವಾಲಿಟಿ ಬಗ್ಗೆ ಕೂಡ ಪದೇ ಪದೇ ಬಿಜೆಪಿ ನೇತೃತ್ವದ ಸರ್ಕಾರ ಇದ್ದ ಸಂದರ್ಭದಲ್ಲಿ ಚರ್ಚೆಗಳಾಗ್ತಾ ಇತ್ತು. ವಿರೋಧ ಪಕ್ಷದ ಸ್ಥಾನದಲ್ಲಿರಬೇಕಾದ್ರೆ ಕಾಂಗ್ರೆಸ್ ಕೂಡ ಅದನ್ನ ಟೀಕಾ ಪ್ರಹಾರವಾಗಿ ಬಳಸ್ಕೊಳ್ತಾ ಇತ್ತು. ಇದೀಗ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿಯನ್ನ ಸುಧಾರಿಸುವ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಯೋಜನೆಗಳ ಬಗ್ಗೆ ಯೋಚನೆ ಮಾಡಲಾಗಿದೆ ಬಜೆಟ್ನಲ್ಲಿ. ಅದರ ಭಾಗವಾಗಿ ಸರಿಸುಮಾರು 100 ಕಿಲೋಮೀಟರ್ ವೈಟ್ ಟಾಪಿಂಗ್ ರಸ್ತೆಗೆ 800 ಕೋಟಿ ಹಣವನ್ನ ಮೀಸಲು ಇಡಲಾಗಿದೆ. ಹಾಗೆ 83 ಕಿಲೋಮೀಟರ್ನಷ್ಟು ಹೈ ಡೆನ್ಸಿಟಿ ಕಾರಿಡಾರ್ ಅಭಿವೃದ್ಧಿ ಮಾಡಲಿಕ್ಕೆ 273 ಕೋಟಿಯನ್ನ ಬಜೆಟ್ನ ಅನುದಾನದ ರೂಪದಲ್ಲಿ ಎತ್ತಿಡಲಾಗಿದೆ. ಇದರ ಜೊತೆಗೆ ಸರ್ ಎಂವಿ ರೈಲ್ವೆ ಟರ್ಮಿನಲ್ ಸಂಪರ್ಕ ಸೇತುವೆಗೆ ಅಂತ ಹೇಳಿ 263 ಕೋಟಿ ರೂಪಾಯಿ ಹಣವನ್ನ ಎತ್ತಿಡಲಾಗಿದೆ. ಇನ್ನು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆಯೂ ನಿಮಾನ್ಸ್ನಲ್ಲಿ ಅಂಗಾಂಗ ಜೋಡಣೆ ಕೇಂದ್ರದ ನಿರ್ಮಾಣಕ್ಕೆ ಅದರ ಅಭಿವೃದ್ಧಿಗೆ 146 ಕೋಟಿ ರೂಪಾಯಿಯನ್ನ ಎತ್ತಿಡಲಾಗಿದೆ. ಹಾಗೆ 256 ತ್ಯಾಜ್ಯ ವಿಲೇವಾರಿ ಜಾಗಗಳನ್ನ ಉದ್ಯಾನವನಗಳಾಗಿ ಪರಿವರ್ತನೆ ಮಾಡಲಿಕ್ಕೂ ಕೂಡ ಯೋಚನೆಯನ್ನ ಮಾಡಲಾಗಿದೆ. ಇದರ ಜೊತೆಗೆ ಸಿದ್ದರಾಮಯ್ಯ ಅವರ ನೇತೃತ್ವದ ಕಳೆದ ಬಾರಿಯ ಸರ್ಕಾರದ ಸಂದರ್ಭದಲ್ಲಿ ಜಾರಿಗೆ ಬಂದ ಇಂದಿರಾ ಕ್ಯಾಂಟೀನ್ ಇದನ್ನ ಬಿಜೆಪಿ ಸರ್ಕಾರ ನೆಗ್ಲೆಕ್ಟ್ ಮಾಡಿತ್ತು ಅನ್ನೋ ಆರೋಪ, ಅದಕ್ಕೆ ಮರುಜೀವ ಕೊಡಬೇಕು ಅನ್ನೋ ಸಂಕಲ್ಪ. ಹೀಗಾಗಿನೇ ಈ ಬಾರಿ 2 ಹಂತದಲ್ಲಿ ಇಂದಿರಾ ಕ್ಯಾಂಟೀನ್ಗಳ ಅಭಿವೃದ್ಧಿಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ಫಸ್ಟ್ ಫೇಸ್ ಅಂದ್ರೆ ಮೊದಲ ಭಾಗವಾಗಿ ಇಂದಿರಾ ಕ್ಯಾಂಟೀನ್ಗಳು ಈಗ ಆಲ್ರೆಡಿ ಇರೋದನ್ನ ನವೀಕರಣ ಮಾಡೋಕ್ಕೋಸ್ಕರ 100 ಕೋಟಿ ಹಣವನ್ನ ಎತ್ತಿಡಲಾಗಿದೆ. ಇದರ ಜೊತೆಗೆ BSWMCL ಸಂಸ್ಥೆಗೆ ಘನತ್ಯಾಜ್ಯ ಸಂಸ್ಕರಣಕ್ಕೆ ಅಂತ ಹೇಳಿ 100 ಕೋಟಿ ರೂಪಾಯಿಯನ್ನ ಅನುದಾನದ ರೂಪದಲ್ಲಿ ಎತ್ತಿಡಲಾಗಿದೆ. ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಬೆಂಗಳೂರಿನಲ್ಲಿ ತ್ಯಾಜ್ಯ ವಿಲೇವಾರಿ ಹಾಗೆ ಸಂಸ್ಕರಣ ಅನ್ನೋದು ದೊಡ್ಡ ಹೆಡ್ಏಕ್. ಹೀಗಾಗಿ ಈ ಮುಂದಿನ ದಿನಗಳಲ್ಲಿ ಆರ್ಥಿಕ ವರ್ಷದ ಅವಧಿಯಲ್ಲಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಆರ್ಥಿಕ ಕೊರತೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಇದು ಬೆಂಗಳೂರಿಗೆ ಸಂಬಂಧಪಟ್ಟಂತಾದ್ರೆ DCM DK ಶಿವಕುಮಾರ್ ಅವರ ಕೈಯಲ್ಲಿರೋದು ಮತ್ತೊಂದು ಇಲಾಖೆ ಜಲಸಂಪನ್ಮೂಲ. ಹಾಗಾದ್ರೆ ಜಲಸಂಪನ್ಮೂಲ ಇಲಾಖೆಯ ಪಾಲೇನು ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಬಾಕಿ ಇರುವ ಕಾಮಗಾರಿಗಳಿಗೆ ಅಂತ ಹೇಳಿ ನೀರಾವರಿ ಸಂಬಂಧಪಟ್ಟ ಕಾಮಗಾರಿಗಳಿಗೆ ಅಂತ ಹೇಳಿ ಬಜೆಟ್ನಲ್ಲಿ 940 ಕೋಟಿ ಅನುದಾನವನ್ನ ಮೀಸಲು ಇಡಲಾಗಿದೆ. ಕೇವಲ ನೀರಾವರಿ ಯೋಜನೆ ಮಾತ್ರ ಅಲ್ಲ, ಕೆರೆ ತುಂಬಿಸೋಕೆ ಅಂತಲೇ ಅದರಲ್ಲೂ 19 ಕೆರೆಯನ್ನ ತುಂಬಿಸೋಕೆ ಅಂತ 770 ಕೋಟಿ ರೂಪಾಯಿಯಷ್ಟು ಅನುದಾನವನ್ನ ಮೀಸಲು ಇಡಲಾಗಿದೆ. ಇದರ ಜೊತೆಗೆ 10 ನೀರಾವರಿ ಯೋಜನೆಗಳ ಪೂರ್ಣ ಪ್ರಮಾಣದ ಅನುಷ್ಠಾನಕ್ಕೂ ಕೂಡ ಅನುದಾನವನ್ನ ಎತ್ತಿಡಲಾಗಿದೆ. ನಾವಾಗಲೇ ಗಮನಿಸ್ತಾ ಇದ್ವಿ, ನಾನು ಹೇಳ್ತಾ ಇದ್ದೆ ಕೂಡ, ಈ ನೀರಾವರಿ ಯೋಜನೆಗಳ ವಿಳಂಬವನ್ನೇ ಒಂದು ಅಸ್ತ್ರವಾಗಿಸಿಕೊಂಡು ಚುನಾವಣಾ ಸಂದರ್ಭದಲ್ಲಿ DK ಶಿವಕುಮಾರ್ ಅವರೇನೆ ಒಂದಷ್ಟು ಹೋರಾಟವನ್ನ ಮಾಡಿದ್ರು, ಹೇಳಿಕೆಗಳನ್ನ ನೀಡಿದ್ರು. ಹೀಗಾಗಿ ಈಗ ನಿಮ್ದು ಆಡಳಿತ ಬಂದಿದೆಯಲ್ಲ, ನೀವೇನ್ ಮಾಡಿದ್ರಿ ಅನ್ನೋ ವಿರೋಧ ಪಕ್ಷಗಳ ಪ್ರಶ್ನೆಗೆ ಉತ್ತರ ಕೊಡುತ್ತೆ ಈ ಬಾರಿಯ ಬಜೆಟ್ನಲ್ಲಿ ನೀರಾವರಿ ಯೋಜನೆಗಳಿಗೆ ಎತ್ತಿಡಲಾಗಿರುವ ಈ ಪ್ರಮಾಣದ ಅನುದಾನ. ಇದರ ಜೊತೆಗೆ ಬೆಳಗಾವಿ, ದಾವಣಗೆರೆ, ಬಳ್ಳಾರಿ ಭಾಗದಲ್ಲಿ ಕೆರೆ ತುಂಬಿಸುವ ಯೋಜನೆಗೆ ಪುನಶ್ಚೇತನವನ್ನ ನೀಡಲಾಗ್ತಾ ಇದೆ. ಹಾಗೆ ಹಾವೇರಿ, ಗದಗ, ಬೀದರ್, ವಿಜಯನಗರ, ಕೊಪ್ಪಳದಲ್ಲಿ ಯೋಜನೆಗಳ ಪೂರ್ಣ ಪ್ರಮಾಣದ ಅನುಷ್ಠಾನ ಆಗಬೇಕು ಅನ್ನೋ ಇರಾದೆಯನ್ನ ಕೂಡ ಹೊಂದಲಾಗಿದೆ. ಹಾಗೆ ಎತ್ತಿನ ಹೊಳೆ ಯೋಜನೆಗೆ ಒಟ್ಟು 23,252 ಕೋಟಿಯನ್ನ ಮೀಸಲಿಡಲಾಗಿರುವುದು. ಇದು ಹಳೆ ಯೋಜನೆ. ಈ ಬಾರಿ ನಮ್ಮ ಕೈಲಿ ಅಧಿಕಾರ ಇದೆ, ಈ ಬಾರಿ ಇದರ ಪೂರ್ಣ ಪ್ರಮಾಣದ ಅನುಷ್ಠಾನ ಆಗಬೇಕು, ಜನರಿಗೆ ಉಪಯೋಗ ಸಿಗಬೇಕು ಇದರದ್ದು ಅನ್ನೋ ರೀತಿಯಲ್ಲಿ ಅದಕ್ಕೂ ಕೂಡ ಒಂದಷ್ಟು ಅನುದಾನವನ್ನ ಎತ್ತಿಡಲಾಗಿದೆ ಈ ಬಾರಿಯ ಬಜೆಟ್ನಲ್ಲಿ. ಇನ್ನು ಲೋಕಸಭಾ ಚುನಾವಣೆಗೆ ಉಳಿದಿರೋದು ಕೆಲವೇ ತಿಂಗಳುಗಳ ಕಾಲ. ಯಾವ ಕ್ಷೇತ್ರಗಳು, ಅದರಲ್ಲೂ ಯಾವ ಪ್ರದೇಶಗಳು ಕಾಂಗ್ರೆಸ್ನ ಪಾಲಿಗೆ ವರದಾನವಾಯಿತೋ ಆ ಕ್ಷೇತ್ರಗಳ ಮತದಾರರಿಗೆ, ಆ ಪ್ರದೇಶದ ಮತದಾರರಿಗೆ ಋಣ ಸಂದಾಯ ಮಾಡಲಿಕ್ಕೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಪ್ರಯತ್ನ ಪಡಲಾಗಿದೆ. ಕೇವಲ ಋಣ ಸಂದಾಯ ಮಾತ್ರವಲ್ಲ, ಆ ವಿಶ್ವಾಸವನ್ನ ಮತ್ತೆ ಮುಂದುವರಿಸಿಕೊಳ್ಬೇಕು ಅನ್ನೋ ಇರಾದೆಯಿಂದ
ಕೆಲವೊಂದಷ್ಟು ಪ್ರದೇಶಗಳಿಗೆ ಈ ಬಾರಿಯ ಬಜೆಟ್ನಲ್ಲಿ ಯಥೇಚ್ಛವಾಗಿ ಅನುದಾನವನ್ನ ಹಾಗೆ ಹೊಸ ಹೊಸ ಯೋಜನೆಗಳನ್ನ ಘೋಷಣೆ ಮಾಡಲಾಗಿದೆ. ಹಾಗಾದ್ರೆ ಈ ಬಾರಿಯ ಬಜೆಟ್ನಲ್ಲಿ ಪ್ರದೇಶವಾರು ಯಾವ್ಯಾವ ಪ್ರದೇಶಕ್ಕೆ ಸಿಕ್ಕಿರುವ ಅನುದಾನ ಎಷ್ಟು ಹಾಗೆ ಯೋಜನೆಗಳೆಷ್ಟು ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಮೊದಲನೆಯದಾಗಿ ಕಿತ್ತೂರು ಕರ್ನಾಟಕ ಭಾಗ. ನಮಗೆ ಗೊತ್ತಿದೆ, ಇನ್ಫ್ಯಾಕ್ಟ್ ನ್ಯೂಸ್ 18ನ ವೀಕ್ಷಕರು ನೀವು ಕಂಟಿನ್ಯೂಸ್ ಆಗಿದ್ರೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗ ಚುನಾವಣೆಯಲ್ಲಿ ಎಷ್ಟು ಪ್ರಮುಖ ಪಾತ್ರವನ್ನ ನಿರ್ವಹಿಸಿತ್ತು ಅನ್ನೋದರ ವಿಶ್ಲೇಷಣೆಯನ್ನ ಸುದೀರ್ಘವಾಗಿ ನಿಮ್ಮ ಮುಂದೆ ಇಟ್ಟಿದ್ವಿ. ಇದೀಗ ಕಿತ್ತೂರು ಕರ್ನಾಟಕ ಭಾಗದಿಂದ ಕೂಡ ಮತ ಯಥೇಚ್ಛವಾಗಿ ಹರಿದು ಬಂದ ಕಾರಣಕ್ಕೆ ಕಾಂಗ್ರೆಸ್ ಅಧಿಕಾರವನ್ನ ಹಿಡಿದಿದೆ. ಹೀಗಾಗಿ ಕಿತ್ತೂರು ಕರ್ನಾಟಕ ಭಾಗಕ್ಕೆ ವಿಶೇಷವಾದ ಕಾಳಜಿ ಹಾಗೆ ಒಂದಷ್ಟು ಅನುದಾನಗಳನ್ನ ಘೋಷಣೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕೆರೆ ತುಂಬಿಸುವ ಯೋಜನೆಗೆ ಒತ್ತನ್ನ ನೀಡಲಾಗಿದೆ. ಇತ್ತ ಧಾರವಾಡದಲ್ಲಿ ಅಕಾಡೆಮಿ ಸ್ಥಾಪನೆಗೆ ಅಂತ ಹೇಳಿ 10 ಕೋಟಿ ಹಣವನ್ನ ಮೀಸಲು ಇಡಲಾಗಿದೆ. ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಣ್ಣಿನ ಚಿಕಿತ್ಸಾ ಶಿಬಿರ ಘಟಕವನ್ನ ತೆಗೆಯಲಿಕ್ಕೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಯೋಜನೆಯನ್ನ ಘೋಷಣೆ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಇತ್ತ ಹುಬ್ಬಳ್ಳಿಯಲ್ಲಿ ಗುರುದ್ವಾರ ಅಭಿವೃದ್ಧಿಗೆ ಅಂತ ಹೇಳಿ ಹಣವನ್ನ ಮೀಸಲು ಇಡಲಾಗಿದೆ. ಬೇರೆ ಬೇರೆ ಇಲಾಖೆಗಳಾದರೂ ಕೂಡ ಆಯಾ ಜಿಲ್ಲೆಗಳಿಗೆ ಒಂದಷ್ಟು ಯೋಜನೆಗಳ ಫಲ ಸಿಗ್ತಿದೆ ಅನ್ನೋ ರೀತಿಯಲ್ಲಿ ಅಲೋಕೇಶನ್ ಅನ್ನ ಮಾಡಲಾಗಿದೆ. ಇದು ಕಿತ್ತೂರು ಕರ್ನಾಟಕಕ್ಕೆ ಸಿಕ್ಕ ಈ ಬಾರಿಯ ಬಜೆಟ್ನ ಅನುದಾನಗಳು ಹಾಗೆ ಯೋಜನೆಗಳು ಯಾವುದು ಅನ್ನೋದರ ಲೆಕ್ಕ. ಮುಂದಿನ ಪ್ರದೇಶ ಕಲ್ಯಾಣ ಕರ್ನಾಟಕ. ಕಲ್ಯಾಣ ಕರ್ನಾಟಕದ ಭಾಗಕ್ಕೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಒಂದಷ್ಟು ಗಮನವನ್ನ ಕೊಟ್ಟಿದೆ. ಹಾಗೆ ಒಂದಷ್ಟು ಅಭಿವೃದ್ಧಿ ಯೋಜನೆಗಳಿಗೆ ಹಣವನ್ನ ಮೀಸಲಿಟ್ಟಿದೆ. ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಅಂತ ಹೇಳೇನೆ ಬರೋಬ್ಬರಿ 5,000 ಕೋಟಿಯನ್ನ ಮೀಸಲು ಇಡಲಾಗಿದೆ. ಅದರ ಮುಂದುವರೆದ ಭಾಗವಾಗಿ ಕಲಬುರಗಿಯಲ್ಲಿ ಟ್ರಾಮಾ ಕೇರ್ ಸೆಂಟರ್ ಅನ್ನ ತೆರೆಯುವ ನಿರ್ಧಾರ, ಹಾಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಕೆರೆ ತುಂಬಿಸುವ ಯೋಜನೆ, ರಾಯಚೂರು ಜಿಲ್ಲೆಯಲ್ಲಿ ಕಣ್ಣಿನ ಚಿಕಿತ್ಸಾ ಶಿಬಿರ ಘಟಕವನ್ನ ತೆರೆಯುವ ನಿರ್ಧಾರ, ಕಲಬುರಗಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಹಾಗೆ ಕಲಬುರಗಿಯಲ್ಲಿ ಗಿಮ್ಸ್ನಲ್ಲಿ 200 ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆಯನ್ನ ತೆರೆಯುವ ನಿರ್ಧಾರ, ಹಾಗೆ ಕಲಬುರಗಿಯ ಕಿದ್ವಾಯಿ ಘಟಕಕ್ಕೆ 20 ಕೋಟಿಯಷ್ಟು ಹೆಚ್ಚಿನ ಅನುದಾನ, ಹಾಗೆ ಕಲಬುರಗಿಯ ಗುರುದ್ವಾರ ಅಭಿವೃದ್ಧಿಗೂ ಕೂಡ ಹಣವನ್ನ ಮೀಸಲಿಡಲಾಗಿದೆ. 400 ಸಮುದಾಯ ಶೌಚಾಲಯ ನಿರ್ಮಾಣಕ್ಕೆ 100 ಕೋಟಿ ಹಣವನ್ನ ಮೀಸಲು ಇಡಲಾಗಿದೆ. ಇನ್ನು ರಾಯಚೂರು ಸಿನ್ನೂರು ರಸ್ತೆ ಅಭಿವೃದ್ಧಿಗೆ ಅಂತ ಹೇಳೇನೆ 1696 ಕೋಟಿಯನ್ನ ಮೀಸಲು ಇಡಲಾಗಿದೆ. ಕಿತ್ತೂರು ಕರ್ನಾಟಕ ಹಾಗೆ ಕಲ್ಯಾಣ ಕರ್ನಾಟಕ ಆಯಿತು. ಹಾಗಾದ್ರೆ ಮತ್ತೊಂದು ರೀಜನ್, ಮತ್ತೊಂದು ಪ್ರದೇಶ ಪ್ರಮುಖವಾಗಿ ಕಾಂಗ್ರೆಸ್ ಗೆಲುವಿಗೆ ನಿರ್ಣಾಯಕ ಪಾತ್ರವನ್ನ ನಿರ್ವಹಿಸಿದ್ದು, ಹಾಗೆ ಮುಂಬರಲಿರುವ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಹಳಷ್ಟು ಪ್ರಮುಖವಾಗುವುದು ಅಂತಂದ್ರೆ ಹಳೆ ಮೈಸೂರು ಭಾಗ. ಒಕ್ಕಲಿಗರ ಮತ ಬ್ಯಾಂಕ್ ಇರುವಂತಹ ಕ್ಷೇತ್ರ ಇದು. ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಕ್ಷೇತ್ರಗಳೂ ಕೂಡ ಇರೋದ್ರಿಂದ ಬಹಳ ನಿರ್ಣಾಯಕ ಪಾತ್ರವನ್ನ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ನಿರ್ವಹಿಸಿತ್ತು. ಆಗಿನ ಮತದಾರರಿಗೆ ಋಣ ಸಂದಾಯ ಜೊತೆಗೆ ಮುಂಬರಲಿರುವ ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಒಂದಷ್ಟು ಯೋಜನೆಗಳು. ಕನಕಪುರದಲ್ಲಿ ಹೊಸ ಮೆಡಿಕಲ್ ಕಾಲೇಜು, ಡಿ.ಕೆ. ಶಿವಕುಮಾರ್ ಅವರ ತವರು ಜಿಲ್ಲೆ, ವಿಶೇಷವಾಗಿ ವಿವರಿಸುವ ಅಗತ್ಯ ಇಲ್ಲ, ಅಲ್ಲೊಂದು ಮೆಡಿಕಲ್ ಕಾಲೇಜು, ಹಾಗೆ ಮೈಸೂರು ಟ್ರಾಮಾ ಕೇರ್ ಸೆಂಟರ್ ಅನ್ನ ಮತ್ತಷ್ಟು ಅಭಿವೃದ್ಧಿಗೊಳಿಸೋದು, ಹಾಗೆ ಮೈಸೂರು ಜಿಲ್ಲೆಯಲ್ಲಿ ಚಿತ್ರನಗರಿ ಸ್ಥಾಪನೆಗೆ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಡಾಕ್ಟರ್ ರಾಜ್ ಸ್ಮಾರಕದ ಬಳಿಯಲ್ಲಿ ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕೂ ಕೂಡ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಮತ್ತೆ ರಾಮನಗರದಲ್ಲಿ ಹೈಟೆಕ್ ರೇಷ್ಮೆ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡಲಿಕ್ಕೆ 75 ಕೋಟಿ ಹಣವನ್ನ ಮೀಸಲು ಇಡಲಾಗಿದೆ. ಇತ್ತ ಮೈಸೂರಿನಲ್ಲಿ ಕಚ್ಚಾ ರೇಷ್ಮೆ ಉತ್ಪಾದನೆಗೆ ಅಂತ ಹೇಳಿ ಅನುದಾನವನ್ನ ಎತ್ತಿಡಲಾಗಿದೆ. ಮೈಸೂರು ಹಾಗೆ ರಾಮನಗರ ಸಿಂಹಪಾಲನ್ನ ಪಡ್ಕೊಳ್ತಾ ಇದೆ. ಹಳೆ ಮೈಸೂರು ರೀಜನ್ ಅಲ್ಲಿ ನಾವು ಗಮನಿಸ್ತಾ ಇದ್ವಿ. ಇದರ ಜೊತೆಗೆ ಕೋಲಾರ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ 296 ಕೆರೆಗಳನ್ನ ತುಂಬಿಸಲಿಕ್ಕೆ ಅಂತ ಹೇಳಿ 529 ಕೋಟಿ ಹಣವನ್ನ ಮೀಸಲು ಇಡಲಾಗಿದೆ. ಇತ್ತ ಮಂಡ್ಯ ಜಿಲ್ಲೆಯಲ್ಲಿ ಕಣ್ಣಿನ ಚಿಕಿತ್ಸಾ ಶಿಬಿರದ ಘಟಕವನ್ನ ತೆರೆಯುವ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಮೈಸೂರಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ, ಮೈಸೂರಿನ ಕಿದ್ವಾಯಿ ಘಟಕಕ್ಕೆ 20 ಕೋಟಿ ನೀಡೋದು, ಹಾಗೆ ಮೈಸೂರಿನಲ್ಲಿರುವ ಗುರುದ್ವಾರವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಹಣವನ್ನ ಎತ್ತಿಡಲಾಗಿದೆ. ಇಷ್ಟಕ್ಕೆ ನಿಲ್ಲಿಲ್ಲ, ವೇಮಗಲ್, ಮಾಲೂರು, ತಮಿಳುನಾಡು ಗಡಿ ಕೈಗಾರಿಕಾ ಕಾರಿಡಾರ್ ಅನ್ನ ಅಭಿವೃದ್ಧಿಪಡಿಸಲಿಕ್ಕೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಒಂದಷ್ಟು ಚಿಂತನೆಯನ್ನ ಮಾಡಲಾಗಿದೆ. ಇದಿಷ್ಟು ಪ್ರದೇಶವಾರು ಮೀಸಲು ಇಡಲಾಗಿರುವ ಅನುದಾನ ಹಾಗೆ ಘೋಷಣೆಯಾಗಿರುವ ಯೋಜನೆಗಳ ಡೀಟೇಲ್ಸ್. ಆದ್ರೆ ಬಜೆಟ್ ಮಂಡನೆ ಆಗ್ತಾ ಇದ್ದಂತೆ ವಿರೋಧ ಪಕ್ಷದ ನಾಯಕರು ಕೂಡ ಟೀಕಾ ಪ್ರಹಾರವನ್ನ ಮಾಡಲಿಕ್ಕೆ ಮುಂದಾದ್ರು. ಎಚ್.ಡಿ. ಕುಮಾರಸ್ವಾಮಿ ಅವರು, ಜೆಡಿಎಸ್ನ ವರಿಷ್ಠರು ಹಾಗೆ ಮಾಜಿ ಮುಖ್ಯಮಂತ್ರಿಗಳು ಬಜೆಟ್ನ ಕುರಿತಾಗಿ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು ಕೇಳೋಣ. ದುಡಿಯುವ ಕೈಗೆ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಲಾಂಗ್ ಟರ್ಮ್ ಏನಿದೆ ನಿಮ್ಮ ಬಜೆಟ್ನ ಕಾಂಟ್ರಿಬ್ಯೂಷನ್ ಅನ್ನೋದು ಮುಖ್ಯ. ಇಲ್ಲಿ ಹಸಿದ ಒಟ್ಟಿಗೆ ಅಂಬೇಡ್ಕರ್ ಅವರು ಹೇಳಿದಂತ ರೀತಿಯಲ್ಲಿ ಅನ್ನ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನಾನು ಅದು ಯಾವುದ್ರ ಬಗ್ಗೆ ತಕರಾರಿಲ್ಲ. ನಿಮ್ಮ ಹಲವಾರು ಜ್ಯೋತಿಗಳ ಬಗ್ಗೆ ನನ್ನ ತಕರಾರಿಲ್ಲ. ಇನ್ನೂ 4-5 ಜ್ಯೋತಿ ಎಕ್ಸ್ಟ್ರಾ ಕೊಡಿ ಆ ಬಡವರಿಗೆ. ಅದಕ್ಕೆ ನಾನು ಹೇಳಿದೀನಿ 40%, 50% ನಾವೇನು ಚರ್ಚೆ ಮಾಡ್ತೀವಿ. ಅಲ್ಲೂ ಹೋಗದ
ಯಾರೋ 4 ಜನಕ್ಕೆ, ಇಲ್ಲಿ 60% ಅವ್ರಲ್ಲ ಅವ್ರಿಗೆ ಹೋಗಲೇ ಪಾಪ, ಅವರಾದ್ರೂ ಬದುಕಲಿ 4 ಜನಕ್ಕೆ ಅಂತ ಹೇಳೋರು. ಇಲ್ಲಿ ಇವ್ರು ಕೊಟ್ಟಿರ್ತಕ್ಕಂಥ 5 ಜ್ಯೋತಿ ಕಾರ್ಯಕ್ರಮದಲ್ಲಿ ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳು 4,000ರಿಂದ 5,000 ರೂಪಾಯಿಗಳ ಆದಾಯ ಸರ್ಕಾರ ಅವ್ರ ಮನೆ ಬಾಗಿಲಿಗೆ ತಗೊಂಡೋಗಿ ಕೊಡ್ತಾ ಇದ್ದಾರೆ. ಪ್ರಥಮ ಬಾರಿಗೆ 1,30,000 ಕುಟುಂಬಗಳಿಗೆ ಪ್ರತಿ ತಿಂಗಳು ಇವರ ಜ್ಯೋತಿ ಕಾರ್ಯಕ್ರಮದ ಮುಖಾಂತರ 4ರಿಂದ 5,000 ದೊರಕ್ತಾ ಇದೆ. ಅಂದ್ರೆ ವರ್ಷಕ್ಕೆ 50ರಿಂದ 60,000 ದೊರಕುತ್ತೆ ಅಂತ ಹೇಳಿದ್ದಾರೆ. ಇದೊಂದೇ ಇಲ್ಲಿ ಮೇಜರ್. ಇಲ್ಲಿ ಅದು ಹೊರತುಪಡಿಸಿ ಈ ರೀತಿಯ ಬಜೆಟ್ನ ಪಾಪ ನಾವು ಏನು ಬಹಳ ದೊಡ್ಡ ನಿರೀಕ್ಷೆ ಇಟ್ಕೊಂಡು ಜನ ಈ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ತಾ ಇದ್ದಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ರಾತ್ರಿ ಕಂಡು ಕನಸು ಹಗಲು ಕಂಡು ಕನಸು ಅದು ಯಾವಾಗ ದಾರಿಗೆ ಬರೋದು ಇದಕ್ಕೆ ಬರೋದೋ ಗೊತ್ತಿಲ್ಲ. ಇಂಪ್ಲಿಮೆಂಟೇಷನ್ ಇದು ಕೇವಲ ಕೇಂದ್ರ ಸರ್ಕಾರ ಮತ್ತು ಹಿಂದಿನ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಒಂದು ಬಜೆಟ್ ಅಷ್ಟೇ. ಅದು ಹೊರತುಪಡಿಸಿದ್ರೆ ಇನ್ನು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ಘೋಷವಾಕ್ಯದೊಂದಿಗೆನೇ ಪ್ರಾರಂಭ ಮಾಡಲಾಯಿತು ಬಜೆಟ್ ಅನ್ನ. ಹಾಗಾದ್ರೆ ಸಾಮಾಜಿಕ ನ್ಯಾಯದ ದೃಷ್ಟಿಯಲ್ಲಿ ಕೈಗೊಂಡಿರುವ ನಿರ್ಧಾರ ಏನು? ಅದರಲ್ಲೂ ಕೂಡ ಅಹಿಂದ ಮತಗಳು ಸಿದ್ದರಾಮಯ್ಯ ಅವರ ಬಲ. ಹೀಗಾಗಿ ಅಹಿಂದ ಮತ ಬ್ಯಾಂಕ್ ಅನ್ನ ಓಲೈಸಲಿಕ್ಕೆ ಪ್ರಯತ್ನಗಳ ಆಗಿದೆಯಾ ಬಜೆಟ್ನಲ್ಲಿ? ಇದರ ವಿವರಣೆ ನೋಡೋಣ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಸರ್ವರ ಸರ್ವತೋಮುಖ ಅಭಿವೃದ್ಧಿ ಕಡೆಗೂ ಕೂಡ ಒಂದಷ್ಟು ಗಮನ ವಹಿಸುವ ಪ್ರಯತ್ನವನ್ನ ಈ ಬಾರಿಯ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಅಡಿಯಲ್ಲಿ SC/ST ಸಮುದಾಯಕ್ಕೆ ಒಂದಷ್ಟು ಯೋಜನೆಗಳನ್ನ ಜಾರಿಗೆ ತರಲಾಗಿರೋದು, ಒಂದಷ್ಟು ಹಳೆ ಯೋಜನೆಗಳಿಗೆ ಮರುಜೀವವನ್ನ ನೀಡಲಾಗಿದೆ. ಅದರ ಪೈಕಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಳೆದ ಬಾರಿಯ ಸರ್ಕಾರ ಇರೋ ಸಂದರ್ಭದಲ್ಲಿ SC/SP ಹಾಗೆ TSP ಅಂದ್ರೆ SC/ST ಸಮುದಾಯಕ್ಕೇನೆ ಸಂಬಂಧಪಟ್ಟ ವಿವಿಧ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ನೀಡುವ ಅನುದಾನವನ್ನ ಮರು ಜಾರಿಗೊಳಿಸಲಾಗಿದೆ. ಕಳೆದ ಬಾರಿಗಿಂತ ಬರೋಬ್ಬರಿ 4,079 ಕೋಟಿಯಷ್ಟು ಹೆಚ್ಚಿನ ಅನುದಾನದೊಂದಿಗೆ 34,294 ಕೋಟಿ ಹಣವನ್ನ ಈ ಬಾರಿಯ SC/SP ಹಾಗೆ TSP ಅಡಿಯ ಯೋಜನೆಗಳಿಗೆ ಅಂತ ಹೇಳಿ ಮೀಸಲು ಇಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಸರ್ವತೋಮುಖ ಅಭಿವೃದ್ಧಿ SC/ST ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಆಗುವ ಸಂದರ್ಭದಲ್ಲಿ ಈ ಹಣವನ್ನ ಬಳಕೆ ಮಾಡಿಕೊಳ್ಳಬಹುದಾಗಿದೆ. ಇದರ ಜೊತೆಗೆ SC/ST ಸಮುದಾಯದ ವಿದ್ಯಾರ್ಥಿಗಳ ವಸತಿ ಶಾಲೆಗಳಲ್ಲಿ ಕ್ರೀಡಾ ಸೌಲಭ್ಯಕ್ಕೋಸ್ಕರ 20 ಕೋಟಿ ಹಣವನ್ನ ಎತ್ತಿಡಲಾಗಿದೆ. ಇನ್ನು ಇದೇ ಸಮುದಾಯದ ವಿದ್ಯಾರ್ಥಿಗಳು ಇನ್ ಕೇಸ್ ಏನಾದರೂ ವಿದೇಶಗಳಲ್ಲಿ ಶಿಕ್ಷಣವನ್ನ ಪಡ್ಕೊಳ್ಬೇಕು ಅಂದ್ರೆ ಅವರಿಗೆ ಆರ್ಥಿಕ ನೆರವನ್ನ ನೀಡೋ ನಿಟ್ಟಿನಲ್ಲಿ 36,000 ಕೋಟಿಯನ್ನ ಮೀಸಲು ಇಡಲಾಗಿದೆ. ವಿಶೇಷ ಹಾಗೆ ಗಮನ ಸೆಳೆತಿರುವ ಯೋಜನೆ ಅಂದ್ರೆ ಸ್ವಾವಲಂಬಿ ಸಾರಥಿ. ಅಂದ್ರೆ SC/ST ಸಮುದಾಯದವರು ಇನ್ ಕೇಸ್ ಏನಾದ್ರೂ 4 ವೀಲರ್ ಕಾರ್ಗಳನ್ನ ಕೊಳ್ಳಬೇಕು ಅಂತ ಹೋದ್ರೆ 50,000ದಷ್ಟು ಸಬ್ಸಿಡಿಯನ್ನ ನೀಡುವ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆಯನ್ನ ಜಾರಿಗೆ ತರುವ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಇದರ ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಹಿರಿಯರ ಆರೈಕೆಗೆ ಅಂತ ಹೇಳಿ ವೃದ್ಧಾಶ್ರಮಗಳನ್ನ ತೆರೆಯೋದು, ಅದರ ಅಭಿವೃದ್ಧಿ ಮಾಡಲಿಕ್ಕೂ ಕೂಡ ವಿಶೇಷವಾಗಿ ಅನುದಾನವನ್ನ ಮೀಸಲು ಇಡಲಾಗಿದೆ. ಈ ಬಾರಿಯ ಬಜೆಟ್ನಲ್ಲಿ ಸೋಲಿಗ, ಕೊರಗ ಹಾಗೆ ಕಾಡು ಕುರುಬ, ಇರುಳಿಗ, ಅಲೆಮಾರಿ ಜನಾಂಗದ ಅಭಿವೃದ್ಧಿಗೆ ಅಂತ ಹೇಳಿ 50 ಕೋಟಿಯಷ್ಟು ಹಣವನ್ನ ಮೀಸಲು ಇಡಲಾಗಿದೆ. ಇದರ ಜೊತೆಗೆ ಬುಡಕಟ್ಟು ಸಮುದಾಯಕ್ಕೆ ಪೌಷ್ಟಿಕ ಆಹಾರವನ್ನ ಸರಬರಾಜು ಮಾಡಬೇಕು ಅಂತ ಹೇಳಿ 50 ಕೋಟಿಯಷ್ಟು ಹಣವನ್ನ ಎತ್ತಿಡಲಾಗಿದೆ. ಹಾಗೆ 62 ಮೊರಾರ್ಜಿ ಶಾಲೆಗಳ ಉನ್ನತೀಕರಣಕ್ಕೆ 30 ಕೋಟಿ ಹಣವನ್ನ ಎತ್ತಿಡಲಾಗಿದೆ. ಇದು SC/ST ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಹಾಗೆ ಕೆಲ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ಯೋಜನೆಗಳಾದ್ರೆ, ವಿಶೇಷವಾಗಿ ಅಲ್ಪಸಂಖ್ಯಾತರ ಬಗ್ಗೆ ಕೂಡ ವಿಶೇಷ ಗಮನವನ್ನ ಈ ಬಾರಿಯ ಬಜೆಟ್ನಲ್ಲಿ ನೀಡಲಾಗಿದೆ. ಇದನ್ನ ವಿರೋಧ ಪಕ್ಷಗಳ ಸದಸ್ಯರು ಕೂಡ ಟೀಕಿಸ್ತಾ ಇದ್ದಾರೆ. ತಮ್ಮ ವೋಟ್ ಬ್ಯಾಂಕ್ ಅನ್ನ ಓಲೈಕೆ ಮಾಡಲಿಕ್ಕೆ ಕೈಗೊಳ್ಳಲಾಗಿರುವ ನಿರ್ಧಾರಗಳು ಅಂತ ಹೇಳಿ ಈ ಆರೋಪ ಪ್ರತ್ಯಾರೋಪದ ನಡುವೆ ಕೂಡ ಅಲ್ಪಸಂಖ್ಯಾತರ ದೃಷ್ಟಿಯಲ್ಲಿಟ್ಕೊಂಡು ಒಂದಷ್ಟು ಕಲ್ಯಾಣ ಯೋಜನೆಗಳನ್ನ ಜಾರಿಗೆ ತರಲಾಗಿದೆ. ಈ ಹಜ್ ಯಾತ್ರೆ ಹೋಗುವ ತಸ್ತಿಕ್ ಮೊತ್ತವನ್ನ ವಾರ್ಷಿಕ 48,000 ಇದ್ದದನ್ನ 60,000 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಹಾಗೆ 126 ಶಾದಿ ಮಹಲ್ಗಳ ನಿರ್ಮಾಣಕ್ಕೆ ರಾಜ್ಯದ ಉದ್ದಗಲಕ್ಕೆ 54 ಕೋಟಿಯನ್ನ ಮೀಸಲು ಇಡಲಾಗಿದೆ. ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗೆ ಅಂತ ಹೇಳಿ 360 ಕೋಟಿಯನ್ನ ಮೀಸಲಿಟ್ಟಿದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಹಾಗೆ ವಫ್ ಆಸ್ತಿಗಳ ಸಂರಕ್ಷಣೆಗೆ 50 ಕೋಟಿ ಹಣವನ್ನ ಮೀಸಲು ಇಡಲಾಗಿದೆ. ಇದಿಷ್ಟು ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತಾದರೆ, ಮತ್ತೊಂದು ಕಡೆಯಲ್ಲಿ ಗುರುದ್ವಾರಗಳ ಅಭಿವೃದ್ಧಿಗೆ ಅಂತ ಹೇಳಿ 5 ಕೋಟಿಯನ್ನ ಎತ್ತಿಡಲಾಗಿದೆ. ಜೈನರ ಪುಣ್ಯಕ್ಷೇತ್ರ ಅಭಿವೃದ್ಧಿಗೆ 25 ಕೋಟಿ ಹಣವನ್ನ ಮೀಸಲು ಇಡಲಾಗಿದೆ. ಹಾಗೆ ಈ ಬಾರಿಯ ಬಜೆಟ್ನಲ್ಲಿ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ಸ್ಥಾಪನೆಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಹಾಗೆ ಇದರ ಸ್ಥಾಪನೆ ಹಾಗೆ ಕಾರ್ಯ ಚಟುವಟಿಕೆಗೆ ಅಂತ ಹೇಳಿ 100 ಕೋಟಿ ಅನುದಾನವನ್ನ ಮೀಸಲು ಇಡಲಾಗಿದೆ. ಇದಿಷ್ಟು ಅಲ್ಪಸಂಖ್ಯಾತ ಹಾಗೆ ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗೆ, ಶ್ರೇಯೋಭಿವೃದ್ಧಿಗೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರುವ, ಅದರಲ್ಲೂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರುವ ಒಂದಷ್ಟು ಯೋಜನೆಗಳು ಹಾಗೆ ಅದಕ್ಕೆ ಮೀಸಲಿಟ್ಟಿರುವ ಅನುದಾನ. ಆದ್ರೆ ಕಳೆದ ಬಾರಿಯ ಬಿಜೆಪಿ ಸರ್ಕಾರ
ಅದರಲ್ಲೂ ಬೊಮ್ಮಾಯಿ ಅವರು ಮಂಡಿಸಿದ ಕಡೆಯ ಬಜೆಟ್ನಲ್ಲಿ ಹೊಸದಾಗಿ ಇನ್ಕ್ಲೂಡ್ ಮಾಡಲಾಗಿದ್ದ ಒಂದಷ್ಟು ಯೋಜನೆಗಳನ್ನ ಡ್ರಾಪ್ ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಕೈಬಿಟ್ಟ ಯೋಜನೆಗಳು ಯಾವುದು ಗಮನಿಸ್ತಾ ಹೋಗೋಣ. ಜಿಲ್ಲೆಗೊಂದು ಗೋಶಾಲೆ ಅನ್ನೋ ಯೋಜನೆಯನ್ನ ಅನುಷ್ಠಾನಕ್ಕೆ ತರೋ ಪ್ರಯತ್ನವನ್ನ ಬಿಜೆಪಿ ಸರ್ಕಾರ ಮಾಡಿತು, ಬಿಜೆಪಿ ನೇತೃತ್ವದ ಸರ್ಕಾರ ಮಾಡಿತು. ಆದ್ರೆ ಈ ಯೋಜನೆಯನ್ನ ಸ್ಥಗಿತಗೊಳಿಸಿದೆ. ಅಂದ್ರೆ ಈ ಯೋಜನೆಗೆ ಅನುದಾನವನ್ನ ಕೊಡೋದಿಲ್ಲ ಅಂತ ಹೇಳೋ ಮೂಲಕ ಈ ಯೋಜನೆಯನ್ನ ಕೈ ಬಿಡುವ ನಿರ್ಧಾರವನ್ನ ಮಾಡಿದೆ ರಾಜ್ಯ ಸರ್ಕಾರ. ಇದರ ಜೊತೆಗೆ ಬಹು ಚರ್ಚಿತ ಹಾಗೆ ವಿವಾದಕ್ಕೂ ಕೂಡ ಗುರಿಯಾಗಿದ್ದ ಎಪಿಎಂಸಿ ತಿದ್ದುಪಡಿ ಕಾಯ್ದೆಯನ್ನ ಕೂಡ ರದ್ದುಗೊಳಿಸಿ ಆದೇಶವನ್ನ ಈ ಬಜೆಟ್ನ ಮೂಲಕ ಹೊರಡಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಇನ್ನು ಕೃಷಿ ಭೂಮಿ ಮಾರಾಟ ಕಾಯ್ದೆಯನ್ನ ಕೂಡ ರದ್ದುಗೊಳಿಸುವ ನಿರ್ಧಾರವನ್ನ ಬಜೆಟ್ನ ಮೂಲಕ ಮಂಡಿಸಲಾಗಿದೆ. ಇನ್ನು ವಿವೇಕ ಶಾಲೆ ಅಭಿವೃದ್ಧಿ ಯೋಜನೆ, ಶಾಲೆಯ ಕೊಠಡಿಗಳನ್ನ ವಿವೇಕ ಅನ್ನೋ ಹೆಸರಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಯೋಜನೆಯನ್ನ, ಅದರಲ್ಲೂ ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದ ಬಸವರಾಜ ಬೊಮ್ಮಾಯಿ ಅವರ ಪರ್ಸನಲ್ ಫೇವರೇಟ್ ಯೋಜನೆ ಕೂಡ ಇದಾಗಿತ್ತು. ಪದೇ ಪದೇ ಇದರ ಪ್ರಸ್ತಾಪ ಮಾಡ್ತಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಈ ಯೋಜನೆಯನ್ನ ಕೂಡ ಕೈಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಸ್ವಾಮಿ ವಿವೇಕಾನಂದ ಯುವಶಕ್ತಿ ಯೋಜನೆಯನ್ನ ಕೂಡ ಡ್ರಾಪ್ ಔಟ್ ಮಾಡಲಾಗಿದೆ. ಹಾಗೆ ವಿಶೇಷವಾಗಿ ಸಿರಿಧಾನ್ಯಗಳನ್ನ ಬೆಳೆಯುವ ರೈತರಿಗೆ ಅಂತ ಹೇಳಿ 10,000 ರೂಪಾಯಿ ಪ್ರೋತ್ಸಾಹ ಧನವನ್ನ ನೀಡುವ ಭೂಸಿರಿ ಯೋಜನೆಯನ್ನ ಕೂಡ ಕೈಬಿಡಲಾಗಿದೆ. ಹಾಗೆ ಕೃಷಿ ಮಹಿಳೆಯರಿಗೆ 500 ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿ ಶ್ರಮಶಕ್ತಿ ಯೋಜನೆಯನ್ನ ಜಾರಿಗೆ ತಂದಿತ್ತು ಬಿಜೆಪಿ ಸರ್ಕಾರ. ಈ ಶ್ರಮಶಕ್ತಿ ಯೋಜನೆಯನ್ನ ಕೂಡ ಈಗ ರಾಜ್ಯ ಸರ್ಕಾರ ಕೈಬಿಟ್ಟಿದೆ. ಇದಕ್ಕೆ ಕಾರಣ ನಾವು ಎಲ್ಲಾ ಮಹಿಳೆಯರಿಗೂ ಕೂಡ, ಕೇವಲ ಕೃಷಿಕ ಮಹಿಳೆಯರು ಮಾತ್ರ ಅಲ್ಲ, ಎಲ್ಲಾ ಮಹಿಳೆಯರಿಗೂ ಕೂಡ 2,000 ರೂಪಾಯಿ ಕೊಡ್ತಿದೀವಿ, 500 ರೂಪಾಯಿ ಯಾಕೆ ಸಪರೇಟ್ ಆಗಿ ಅನ್ನೋ ಕಾರಣ. ಇದರ ಜೊತೆಗೆ ವಿದ್ಯಾರ್ಥಿಗಳ ಉಚಿತ ಬಸ್ ಯೋಜನೆ, ಮಕ್ಕಳ ಬಸ್ ಅಂತ ಹೇಳಿ ವಿಶೇಷವಾದ ಯೋಜನೆಯನ್ನ ಜಾರಿಗೆ ತರೋ ಪ್ರಯತ್ನ ಮಾಡಲಾಗಿತ್ತು. ಈ ಬಾರಿ ಎಲ್ಲಾ ಹೆಣ್ಣು ಮಕ್ಕಳಿಗೆ ಉಚಿತ ಪ್ರಯಾಣ ಇದೆ ಬಸ್ಗಳಲ್ಲಿ. ಹೀಗಾಗಿ ವಿದ್ಯಾರ್ಥಿಗಳಿಗೇನೆ ಪ್ರತ್ಯೇಕವಾಗಿ ಬಿಡಲಾಗಿದ್ದ ಮಕ್ಕಳ ಬಸ್ ಯೋಜನೆಗೆ ಕತ್ತರಿ ಹಾಕಲಾಗಿದೆ. ಹಾಗೆ ಅಂತರ್ಜಲ ಹೆಚ್ಚಿಸುವ ಜಲನಿಧಿ ಯೋಜನೆಯನ್ನ ಕೈ ಬಿಡಲಾಗಿದೆ ಈ ಬಾರಿಯ ಬಜೆಟ್ನ ಸಂದರ್ಭದಲ್ಲಿ. ಇದಿಷ್ಟು ಬಿಜೆಪಿ ನೇತೃತ್ವದ ಸರ್ಕಾರ ಇರ್ತಾ ಘೋಷಣೆಯಾದ ಒಂದಷ್ಟು ಯೋಜನೆಗಳನ್ನ ಈ ಬಾರಿಯ ಬಜೆಟ್ನಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೈ ಬಿಡಲಾಗಿರೋದು. ಇನ್ನು ಬಜೆಟ್ ಅಂದ ತಕ್ಷಣ ಜನಸಾಮಾನ್ಯರು ಅಂದ್ರೆ ನಾವು ನೀವು ಯೋಚನೆ ಮಾಡೋದು, ಇನ್ಮೇಲೆ ನಾವು ಕೊಳ್ಳುವ ಯಾವ ವಸ್ತು ದುಬಾರಿ ಆಗುತ್ತೆ, ಯಾವ ವಸ್ತುವಿನ ಬೆಲೆ ಕಡಿಮೆ ಆಯಿತು ಅಂತ ಹೇಳಿ. ಅದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಗ್ಯಾರಂಟಿ ಲೆಕ್ಕ ಮಂಡನೆ ಆದ ನಂತರದಲ್ಲಿ ಯಾವೆಲ್ಲ ವಸ್ತುಗಳು ಅಥವಾ ಸೌಲಭ್ಯಗಳ ದರದಲ್ಲಿ ಏರಿಕೆ ಆಯಿತು ಅದನ್ನು ಕೂಡ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಮದ್ಯಪ್ರಿಯರಿಗೆ ಶಾಕ್ ಆಗತ್ತೆ ಅನ್ನೋದನ್ನ ನಾವು ಮುಂಚೆನೆ ವಿವರಿಸಿದ್ವಿ. ಅದರಂತೆಯೇ ಮದ್ಯದ ದರದಲ್ಲಿ ಏರಿಕೆಯಾಗಿದೆ. ಅಬಕಾರಿ ತೆರಿಗೆನ 20% ಹೆಚ್ಚಳ ಮಾಡಲಾಗಿದೆ. ಹೀಗಾಗಿ ಬಿಯರ್ 10% ಹೆಚ್ಚಳ ಆಗುತ್ತೆ. ಎಲ್ಲಾ ರೀತಿಯ ಮದ್ಯದ ಬೆಲೆಯಲ್ಲೂ ಕೂಡ ಏರಿಕೆಯಾಗುತ್ತೆ. 36,000 ಕೋಟಿ ತೆರಿಗೆಯನ್ನ ಅಬಕಾರಿ ಇಲಾಖೆಯಿಂದ ಸಂಗ್ರಹ ಮಾಡೋ ಗುರಿಯನ್ನ ಹೊಂದಲಾಗಿದೆ. ಹೀಗಾಗಿ ಮದ್ಯ ಹಾಗೆ ಸಿಗರೇಟ್ ಇನ್ ಮುಂದೆ ಹೆಚ್ಚಿಗೆ ಭಾರ ಆಗುತ್ತೆ ನಿಮ್ ಜೇಬಿಗೆ. ಇದರ ಜೊತೆಗೆ ಸಿಗರೇಟ್ನ ದರ ಕೂಡ ಹೆಚ್ಚಿಗೆ ಆಗತ್ತೆ. ಇನ್ನು ಮುದ್ರಾಂಕ ಶುಲ್ಕದಲ್ಲೂ ಕೂಡ ಏರಿಕೆ ಮಾಡುವ ನಿರ್ಧಾರವನ್ನ ಕೈಗೊಳ್ಳಲಾಗಿರುವುದು. ಮುದ್ರಾಂಕ ಹಾಗೆ ನೋಂದಣಿ ಶುಲ್ಕವನ್ನ ಏರಿಕೆ ಮಾಡಿದೆ ಬಜೆಟ್ನಲ್ಲಿ. ಆಸ್ತಿ ನೋಂದಣಿ ಶುಲ್ಕವನ್ನ ಈಗ ಇನ್ನು ಮುಂದೆ ಹೆಚ್ಚಿಗೆ ಕೊಡಬೇಕಾಗತ್ತೆ. 25,000 ಕೋಟಿ ತೆರಿಗೆಯನ್ನ ಸಂಗ್ರಹ ಮಾಡುವ ಗುರಿಯನ್ನ ಹೊಂದಲಾಗಿದೆ. ಹಾಗೆ ವಾಹನಗಳ ಬೆಲೆ ಕೂಡ ಏರಿಕೆಯಾಗುತ್ತೆ. ತೆರಿಗೆ ಸಂಗ್ರಹವನ್ನ ಹೆಚ್ಚು ಮಾಡೋದು ಅನಿವಾರ್ಯ ಆಗಿತ್ತು ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ. ಹೀಗಾಗಿ ವಾಹನಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇರೋದು. ಇದಕ್ಕೆ ನೇರವಾಗಿ ಕಾರಣ ವಾಹನಗಳ ನೋಂದಣಿ ರಿಜಿಸ್ಟ್ರೇಷನ್ ಶುಲ್ಕ ಏರಿಕೆಯಾಗಿರೋದು. ಇನ್ನು ಇವಿ ವಾಹನಗಳಿಗೆ ನೀಡಲಾಗ್ತಾ ಇದ್ದ ಶುಲ್ಕ ರಿಯಾಯಿತಿ ಇನ್ನು ಮುಂದೆ ಇರೋದಿಲ್ಲ. ಸಾರಿಗೆ ಇಲಾಖೆಯಿಂದಲೇ ಬರೋಬ್ಬರಿ 11,500 ಕೋಟಿ ತೆರಿಗೆ ಸಂಗ್ರಹ ಮಾಡುವ ಗುರಿಯನ್ನ ಹೊಂದಲಾಗಿದೆ. ಹೀಗಾಗಿ ನೀವು ಬೈಕ್ ಅಥವಾ ಕಾರ್ ಕೊಳ್ಳುವ ಸಂದರ್ಭದಲ್ಲಿ ಅದರ ಶುಲ್ಕ, ರಿಜಿಸ್ಟ್ರೇಷನ್ ಶುಲ್ಕವನ್ನ ನೀವು ಹೆಚ್ಚಿಗೆ ಕೊಡಬೇಕಾಗಿರೋದು ಅನಿವಾರ್ಯ ಆಗತ್ತೆ. ಇದನ್ನ ಹೊರತುಪಡಿಸಿ ವಾಣಿಜ್ಯ ತೆರಿಗೆ ಇಲಾಖೆಗೂ ಕೂಡ ತೆರಿಗೆ ಸಂಗ್ರಹದ ಟಾರ್ಗೆಟ್ ಅನ್ನ ಹೆಚ್ಚಳ ಮಾಡಲಾಗಿದೆ. ಈ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಬೇಕಾದ ಹಣವನ್ನ ಈ ಮೂಲಕ ಕೂಡ ಕ್ರೋಢೀಕರಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇನ್ನು ಸರ್ಕಾರಕ್ಕೆ ಆದಾಯ ಅಂತ ಹೇಳಿ ಯಾವೆಲ್ಲ ಮೂಲಗಳಿಂದ ಬರುತ್ತೆ, ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. 1 ರೂಪಾಯಿಯನ್ನ ಇಲ್ಲಿ ನಾವು ರೆಫರೆನ್ಸ್ ಪಾಯಿಂಟ್ ಅಂತ ತೆಗೆದುಕೊಂಡು ಆ 1 ರೂಪಾಯಿ ಸ್ಪ್ಲಿಟ್ ಮಾಡಿ ನೋಡಿದಾಗ ಯಾವ್ಯಾವ ಮೂಲದಿಂದ ಆದಾಯ ಬರುತ್ತೆ ಅನ್ನೋದನ್ನ ವಿವರಿಸುತ್ತೆ ಈ ಪೈ ಚಾರ್ಟ್. ಪ್ರಮುಖವಾಗಿ ರಾಜ್ಯ ಸರ್ಕಾರಕ್ಕೆ ಆದಾಯ ರೂಪದಲ್ಲಿ ಅತಿ ಹೆಚ್ಚಾಗಿ ಸಂಗ್ರಹ ಆಗೋದು ರಾಜ್ಯ ತೆರಿಗೆಯಿಂದ. 1 ರೂಪಾಯಿ ಆದಾಯ ಬರ್ತಿದೆ ಅಂತಂದ್ರೆ ಅದರಲ್ಲಿ 54 ಪೈಸೆಯಷ್ಟು ಆದಾಯ ಬರೋದು ರಾಜ್ಯ ತೆರಿಗೆ ಸಂಗ್ರಹದಿಂದ. ಇನ್ನು 26 ಪೈಸೆಯಷ್ಟು ಆದಾಯ ಬರೋದು ಸಾಲದ ರೂಪದಲ್ಲಿ. ಇನ್ನು ಇದರ ಜೊತೆಗೆ 12 ಪೈಸೆಯಷ್ಟು ಅನುದಾನವನ್ನ, ಅದರಲ್ಲೂ ಕೇಂದ್ರ ಸರ್ಕಾರಕ್ಕೆ ಜಿಎಸ್ಟಿ ರಿಟರ್ನ್ಸ್ ಏನ್ ನಾವು ಕ್ಲೈಮ್ ಮಾಡ್ಕೊಳ್ತೀವಿ ಆ ಮೂಲಕ 12 ಪೈಸೆಯಷ್ಟು ಆದಾಯದ ನಿರೀಕ್ಷೆಯನ್ನ ಈ ಬಾರಿ ಹೊಂದಲಾಗಿದೆ. ಇನ್ನು ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ನೀಡುವ ಸಹಾಯಧನ, ಇನ್ನು ನಮ್ಮ ರಾಜ್ಯ ಸರ್ಕಾರ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 4 ಪೈಸೆಯಷ್ಟು ಲಾಭ ಅಥವಾ ಆದಾಯ ಕೇಂದ್ರದ ಸಹಾಯಧನದ ಮೂಲಕ ಬರಲಿ ಅಂತ ಹೇಳಿ. ಇನ್ನು ತೆರಿಗೆಯೇತರ ರಾಜಸ್ವ ಸಂಗ್ರಹದಿಂದ 4 ಪೈಸೆಯಷ್ಟು ಆದಾಯ ಬರುವ ನಿರೀಕ್ಷೆ ಇದೆ.
ಹಾಗಾದ್ರೆ ಈ ರೀತಿ ಬಂದ ಆದಾಯವನ್ನ ಯಾವ ರೀತಿ ಖರ್ಚು ಮಾಡುತ್ತೆ ಸರ್ಕಾರ? ಇಲ್ಲೂ ಕೂಡ ನಾವು ₹1 ರೆಫರೆನ್ಸ್ ಪಾಯಿಂಟ್ ಆಗಿ ತೆಗೆದುಕೊಂಡ್ರೆ ಬಂದ ₹1 ಯಾವೆಲ್ಲ ಇಲಾಖೆಗಳಿಗೆ ಯಾವ ಪ್ರಮಾಣದಲ್ಲಿ ಖರ್ಚು ಮಾಡುತ್ತೆ ಸರ್ಕಾರ ಅನ್ನೋದನ್ನ ಈ ಒಂದು ಪೈ ಚಾರ್ಟ್ ವಿವರಿಸ್ತಾ ಹೋಗುತ್ತೆ. ಸಾಲ ತೀರಿಸೋಕೆ ಅಂತಲೇ 18 ಪೈಸೆಯನ್ನ ₹1 ಸರ್ಕಾರದ ಬಳಿ ಇದ್ರೆ ಆ ₹1 ಪೈಕಿ 18 ಪೈಸೆಯನ್ನ ಸಾಲವನ್ನ ಮರುಪಾವತಿ ಮಾಡಲಿಕ್ಕೆ ತೀರಿಸಲಿಕ್ಕೆ ಅಂತ ಹೇಳೇನೆ ರಾಜ್ಯ ಸರ್ಕಾರ ಖರ್ಚು ಮಾಡೋದು ಅನಿವಾರ್ಯ. ಇತರೆ ಸಾಮಾನ್ಯ ಸೇವೆಗೆ 17 ಪೈಸೆಯಷ್ಟು ವ್ಯಯ ಮಾಡುತ್ತೆ ಸರ್ಕಾರ. ಇತರೆ ಆರ್ಥಿಕ ಸೇವೆಗಳಿಗೆ 17 ಪೈಸೆಯಷ್ಟು ಹೋಗುತ್ತೆ. ಇನ್ನು ಇಲಾಖಾವಾರು ಲೆಕ್ಕವನ್ನ ನಾವು ಗಮನಿಸೋದೇ ಆದ್ರೆ ಕೃಷಿ, ನೀರಾವರಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ 15 ಪೈಸೆ, ಸಮಾಜ ಕಲ್ಯಾಣಕ್ಕೆ 13 ಪೈಸೆ, ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ ಶಿಕ್ಷಣ ಇಲಾಖೆಗೆ 10 ಪೈಸೆ, ಆರೋಗ್ಯ ಇಲಾಖೆಗೆ 4 ಪೈಸೆ, ಹಾಗೆ ಇತರೆ ಸಾಮಾಜಿಕ ಸೇವೆಗೆ 4 ಪೈಸೆಯನ್ನ ಮೀಸಲಿಡುತ್ತೆ ಸರ್ಕಾರ. ಇನ್ನು ನೀರು ಪೂರೈಕೆ ಮತ್ತು ನೈರ್ಮಲ್ಯಕ್ಕೆ ಅಂತ ಹೇಳಿ 2 ಪೈಸೆಯನ್ನ ಎತ್ತಿಡುತ್ತೆ. ಹೀಗೆ ಬಂದ ₹1 ಆದಾಯವನ್ನ ಸ್ಪ್ಲಿಟ್ ಮಾಡಿ ಈ ಎಲ್ಲಾ ವರ್ಗಗಳಿಗೆ ಮೀಸಲು ಇಡುವ ನಿರ್ಧಾರವನ್ನ ಈ ಬಾರಿಯ ಬಜೆಟ್ ನಲ್ಲಿ ಮಾಡಿಕೊಳ್ಳಲಾಗಿದೆ. ಇದಿಷ್ಟು ಲೆಕ್ಕಾಚಾರದ ನಡುವೆ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿ ಕೂಡ ಇದೆ. ಇ ಕಾಮರ್ಸ್ ಡೆಲಿವರಿ ಬಾಯ್ಸ್ ಜೊತೆ ಸಂವಾದ ನಡೆಸಿ ಅವರ ಸಮಸ್ಯೆಗಳನ್ನ ಆಲಿಸಿದ್ದಾರೆ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ. ಅವರ ಅಣತಿಯಂತೆ ಸಿಎಂ ಸಿದ್ದರಾಮಯ್ಯ ಇದೇ ಡೆಲಿವರಿ ಬಾಯ್ಸ್ಗೆ ವಿಮೆ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ. ಸ್ವಿಗ್ಗಿ, ಝೊಮ್ಯಾಟೊ, ಅಮೆಜಾನ್ ಹೀಗೆ ವಿವಿಧ ಇ ಕಾಮರ್ಸ್ ಕಂಪನಿಗಳಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡೋರಿಗೆ ₹2 ಲಕ್ಷ ಜೀವ ವಿಮೆ, ಲೈಫ್ ಇನ್ಶೂರೆನ್ಸ್ ಹಾಗೆ ₹2 ಲಕ್ಷ ಅಪಘಾತ ವಿಮೆಯನ್ನ ಕೂಡ ಸರ್ಕಾರದ ವತಿಯಿಂದ ನೀಡೋದಾಗಿ ಈ ಬಾರಿಯ ಬಜೆಟ್ ನಲ್ಲಿ ಘೋಷಿಸಿದ್ದಾರೆ ಸಿದ್ದರಾಮಯ್ಯ ಅವರು. ರಾಹುಲ್ ಗಾಂಧಿ ಅವರು ನಡೆಸಿದ ಸಂವಾದ ಅದಾದ ನಂತರದಲ್ಲಿ ಅವರು ನೀಡಿದ ಒಂದಷ್ಟು ಸಲಹೆಗಳ ಆಧಾರದ ಮೇಲೆ ಈ ಒಂದು ನಿರ್ಧಾರವನ್ನ ಈ ಬಾರಿಯ ಬಜೆಟ್ ನಲ್ಲಿ ರಾಜ್ಯ ಸರ್ಕಾರ ಕೈಗೊಂಡಿದೆ. ಇನ್ನು ಬಜೆಟ್ನ ಸ್ಪ್ಲಿಟ್ ಲೆಕ್ಕವನ್ನ ನಿಮ್ಮ ಮುಂದಿಟ್ಟಿದ್ದೀವಿ. ಇದೀಗ ರಾಜಕೀಯ ವಲಯದಲ್ಲಿ ಸ್ವಾಭಾವಿಕವಾಗಿ ಕಾಂಗ್ರೆಸ್ ಮಂಡಿಸಿರುವ ಈ ಬಜೆಟ್ನ ವಿರುದ್ಧ ಹಾಗೆ ಪರವಾಗಿ ಮಾತು ಪ್ರತಿಮಾತು ಕೂಡ ಕೇಳೋಕ್ ಸಿಗ್ತಾ ಇದೆ. ಹಾಗಾದ್ರೆ ಯಾವ ರಾಜಕೀಯ ಪಕ್ಷದ ನಿಲುವೇನು? ಆರ್ಥಿಕ ತಜ್ಞರು ಈ ಬಜೆಟ್ ಅನ್ನ ವಿಶ್ಲೇಷಣೆ ಮಾಡೋದು ಹೇಗೆ? ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ವಿಶೇಷ ಅತಿಥಿಗಳು ಹಾಗೆ ರಾಜಕೀಯ ಪ್ರತಿನಿಧಿಗಳು, ಆರ್ಥಿಕ ವಲಯದ ತಜ್ಞರು ಕೂಡ ಜಾಯಿನ್ ಆಗ್ತಾರೆ. ಟು ದ ಪಾಯಿಂಟ್ ಚರ್ಚಾ ಕಾರ್ಯಕ್ರಮದಲ್ಲಿ ಬ್ರೇಕ್ನ ನಂತರ.